गुरुब्रह्मा गुरुर्विष्णुः गुरुरेव महेश्वरः गुरुः साक्षात् परब्रह्म तस्मै श्री गुरवे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। लक्ष्मीनृसिंहगुरुराजकरब्जजातं सत्साम्प्रदायसमवाप्तसमस्तविद्यम् आध्यात्मनिष्ठममलं परिशुद्धचित्तं सिंहाद्रिनामकगुरुं प्रणतोऽस्मि नित्यम्। ಪರಮ ಪವಿತ್ರವಾಗಿರುವ ಕ್ಷೇತ್ರ ತುಲ್ಯವಾಗಿರುವ ಶ್ರೀ ರಾಮಕೃಷ್ಣ ಪರಮಹಂಸ ಮಾತಾ ಶಾರದಾದೇವಿ ಶ್ರೀ ವಿವೇಕಾನಂದ ಸ್ವಾಮೀಜಿ ಅವರ ದಿವ್ಯ ಚೇತನಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸುತ್ತಾ, ಅಸ್ಮದ್ಗುರುದೇವರು ಗುರು ಸಂಪ್ರದಾಯ ಎಲ್ಲ ಗುರುವರ್ಯರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸಿ, ಸಾಕ್ಷಾತ್ ದೈವ ಸ್ವರೂಪಿಗಳು, ಆತ್ಮಸ್ವರೂಪಿಗಳು, ಭಾಗವತೋತ್ತಮರಾಗಿರುವ ನಿಮ್ಮೆಲ್ಲರಿಗೂ ವಂದಿಸಿ, ಈ ಕ್ಷೇತ್ರದ ಮೂಲ ವಿರಾಟ್ ರೂಪಿಗಳಾಗಿರ್ತಕ್ಕಂಥ ಮಾತಾ ತ್ಯಾಗಮಯಿ ಅವರಿಗೆ ವಿನಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಆಚರಣೆ ಮಾಡಿ ಈ ಕಾರ್ಯಕ್ರಮವನ್ನು ನಿರಹಂಕಾರ ಪೂರ್ವಕವಾಗಿ ಪ್ರಾರಂಭವನ್ನು ಮಾಡೋಣ. ಶಾರದಾಶ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಕಾರಣ ಏನೆಂದರೆ, ನೀವೆಲ್ಲ ಶೌನಕಾದಿ ಮಹರ್ಷಿಗಳು ಕೂತಂಗೆ ಕೂತಿದೆ. ಸೂತ ಪೌರಾಣಿಕರು ಪುರಾಣವನ್ನು ಹೇಳ್ತಕ್ಕಂಥವ್ರು, ಶೌನಕಾದಿ ಮಹರ್ಷಿಗಳು ಸೈಲೆಂಟಾಗಿ ಕೂತಿರೋರು, ಮುನಿಗಳಲ್ವ. ಮುನಿ ಅಂದರೆ ಮೌನದಿಂದ ಕೂತಿರೋರು. ಯಾರು ಮೌನವಾಗಿದ್ದಾರೋ ಅವರು ಮುನಿಗಳು. ನೀವು ಬಾಯಿಯನ್ನೂ ಮುಚ್ಚಿದಿರಿ, ಹಾಗೆ ಒಂದನ್ನು ಮಾತ್ರ, ಒಳಗಡೆ ಇರತಕ್ಕಂಥ ಮನಸ್ಸನ್ನು ಮಾತ್ರ ಮುಚ್ಚಬೇಡಿ. ಅದನ್ನು ಚೆನ್ನಾಗಿ ಓಪನ್ ಅಪ್ ಮಾಡಿ ಆ ಭಗವಂತನ ಕುರಿತಿರ್ತಕ್ಕಂಥ ವಾಕ್ಯಗಳನ್ನು ಶ್ರವಣವನ್ನು ಮಾಡ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಸಾಧಕರು ನೀವು. ಅಂಥ ಸಾಧಕರನ್ನ ಅನೇಕ ಜನರನ್ನ ಪ್ರೋತ್ಸಾಹಿಸಿ, ಅವರಿಗೆ ಉತ್ಸಾಹವನ್ನು ತುಂಬಿ, ಮಕ್ಕಳಿಗೆ ಸಹಿತ ನಮ್ಮ ಸಂಸ್ಕಾರವನ್ನು ನೀಡ್ತಕ್ಕಂಥ ಮಾತೆ ತ್ಯಾಗಮಯಿ ಅವರಿಗೆ ಅಭಿವಂದನೆಗಳು, ಅಭಿನಂದನೆಗಳು. ಅಷ್ಟೇ ಅಲ್ಲದೆ, ಇವತ್ತು ನನಗೆ ಒಂದು ವಿಷಯದ ಬಗ್ಗೆ ಮಾತನಾಡಬೇಕು ಅಂತಂದು ಸುಮಾರು 1 ತಿಂಗಳ ಹಿಂದೆ ಮಾತಾಜಿಯವರು ನನಗೆ ಅಪ್ಪಣೆ ಮಾಡಿದರು. ಅದು ಏನು ಅಂದರೆ, ಭಾಗವತದಲ್ಲಿ ಮಹಾವಾಕ್ಯಗಳು ಅಂತ. ಅದು ಅಷ್ಟು ಸುಲಭವಾಗಿರ್ತಕ್ಕಂಥ ವಿಷಯ ಅಲ್ಲ. ಕಾರಣ, ಮಹಾವಾಕ್ಯಗಳ ಬಗ್ಗೆ ಹೇಳಬೇಕಾದ್ರೆ ವೇದಾಂತ ಎಲ್ಲ ಹೇಳಬೇಕು. ಆದರೆ ಆ ವೇದಾಂತದ ತುಣುಕುಗಳು ಕಥಾರೂಪಕವಾಗಿ, ಪುರಾಣ ರೂಪಕವಾಗಿ, ಸಾಮಾನ್ಯ ಜನಗಳಿಗೆ ಅರ್ಥವಾಗೋ ರೀತಿಯಲ್ಲಿ ವ್ಯಾಸ ಮುನೀಂದ್ರರು ಭಾಗವತವನ್ನು ರಚನೆ ಮಾಡಿದ್ದಾರೆ. ಎಲ್ಲ ಪುರಾಣಗಳನ್ನು ರಚನೆ ಮಾಡಿದ ಮೇಲೆ ಕೊನೆ ಪುರಾಣ ಭಾಗವತ. ಎಲ್ಲ ಪುರಾಣಗಳನ್ನು ಬರೆದ ನಂತರ ಶಾಂತಿ ಇಲ್ಲದೇನೆ ಏನೋ ಮನಸ್ಸಿಗೆ ನ್ಯೂನತೆ ಕಾಣಿಸ್ತಾ ಇತ್ತು ವ್ಯಾಸ ಮಹರ್ಷಿಗೆ. ಆ ಸಂದರ್ಭದಲ್ಲಿ ನಾರದ ಮುನೀಂದ್ರರು ಬಂದು
ಒಂದು ವಿಷಯವನ್ನು ವ್ಯಾಸ ಮುನೀಂದ್ರರ ಗಮನಕ್ಕೆ ತರ್ತಾರೆ. ನಮಗೆ ಅನುಮಾನ ಇರುವಾಗ, ಸಂಕಟ ಇರುವಾಗ, ನಮಗೆ ಯಾವುದನ್ನೋ ಒಂದು ವಿಷಯವನ್ನು ನಾವು ಸರ್ಚ್ ಮಾಡುವಾಗ ಯಾರೋ ಒಬ್ಬ ಮಹನೀಯರು ಬರ್ತಾರೆ. ಯಾತಕ್ಕೆ ಬರ್ತಾರೆ, ಯಾವಾಗ ಬರ್ತಾರೆ, ಯಾತಕ್ಕೆ ಬರ್ತಾರೆ ಅನ್ನೋ ವಿಷಯ ಗೊತ್ತಾಗೋದಿಲ್ಲ. ಹಾಗೇ ನಾರದ ಬಂದರು. ನಾರಂ ದದತೀತಿ ನಾರದ, ಜ್ಞಾನವನ್ನು ನೀಡುವವನು ನಾರದ. ಜಗಳವನ್ನು ಕೊಡೋವನು ನಾರದ ಅಲ್ಲ, ಜ್ಞಾನವನ್ನು ಕೊಡೋವನು, ನಮ್ಮ ಕಣ್ಣನ್ನು ತೆಗೆಸ್ತಕ್ಕಂಥವನು ನಾರದ. ವ್ಯಾಸ ಮುನೀಂದ್ರನ ಹತ್ರಕ್ಕೆ ಬಂದು ಆ ಮಹಾನುಭಾವ ಹೇಳ್ತಾನೆ, ವ್ಯಾಸ, ನೀನು ಮಾಡಬಾರ್ದಾಗಿರ್ತಕ್ಕಂಥದ್ದು ಎಲ್ಲ ಮಾಡಿದೀಯ, ಎಲ್ಲ ವೇದಗಳನ್ನು ಮಾಡಿದೆಯಾ, ಇನ್ನೇನು ಮಾಡಬೇಕು? ವೇದಗಳನ್ನು ಸಂಸ್ಕರಿಸಿದೆಯಾ, ಪುರಾಣಗಳನ್ನು ಬರೆದಿದೆಯಾ, ಅನೇಕ ಗ್ರಂಥಗಳನ್ನು ಬರೆದಿದೆಯಾ, ಆದರೆ ಯಾವುದನ್ನು ಬರಿಬೇಕಾಗಿತ್ತೋ ಅದನ್ನು ಬರೆದಿಲ್ಲ. ಅದು ಯಾವುದು ಬರೆಯೋದರಿಂದ ನಿನಗೆ ಶಾಂತಿ ಬರುತ್ತೋ, ಯಾವುದು ಬರೋದರಿಂದ ಸಂಪೂರ್ಣತ್ವವು ಉಂಟಾಗುತ್ತೋ ಅಂತ ಭಾಗವತವನ್ನು ನೀನು ಬರೆದಿಲ್ಲ. ಆದ ಕಾರಣ ಬರಿ. ಇದೊಂದು ಸೂಚನೆ. ಆ ಭಾಗವತದಲ್ಲಿ ಏನಂಥ ಸಂಪೂರ್ಣವಾಗಿ ಅದು ಆ ಸಂಪೂರ್ಣತ್ವವನ್ನು ತರತಕ್ಕಂಥ ವಿಷಯ ಏನಿದೆ ಅಲ್ಲಿ ಅಂದರೆ, ಅದರಲ್ಲಿ 2 ಪ್ರಮುಖವಾಗಿರ್ತಕ್ಕಂಥ ವಿಷಯ ಇದೆ. ಒಂದು, ಭಗವಂತನ ನಾನಾ ರಕವಾಗಿರ್ತಕ್ಕಂಥ ಅವತಾರಗಳ ಬಗ್ಗೆ ವಿವರಣೆ ಇದೆ. ಭಗವಂತ ಹೀಗೆ ಇದ್ದಾನೆ, ಹಾಗೇ ಇದ್ದಾನೆ ಅಂತಂದು ಹೇಳೋಕ್ಕೆ ಆಗೋದಿಲ್ಲ. ಎಲ್ಲ ರೂಪಗಳೂ ಅವಂದೇ, ಮತ್ತು ಯಾವ ರೂಪವೂ ಇಲ್ಲದಾಗಿರ್ತಕ್ಕಂಥವನು. ಆದ ಕಾರಣವೇ ವೇದ ಹೇಳುತ್ತೆ, ಸಾಕಾರವೂ ಅವನೇ, ನಿರಾಕಾರವೂ ಅವನೇ. ನಿರಾಕಾರವಾಗಿರ್ತಕ್ಕಂಥ ಆ ಭಗವತ್ ಚೈತನ್ಯ ಶಕ್ತಿ ಯಾವ ರೂಪವನ್ನು ತಾಳೋದನ್ನು ತಾಳಬಹುದು, ಎಲ್ಲಿ ಬೇಕಾದರೂ ಹುಟ್ಟಬಹುದು, ಯಾವ ರೀತಿಯಾಗಿರ್ತಕ್ಕಂಥ ಸಂಸ್ಕಾರ ನೀಡಬೇಕಾದರೂ ಅದು ಮಾಡಬಹುದು, ಸಂಹಾರ ಮಾಡಬೇಕಾದರೂ ಹಿಂಜರಿಯೋದಿಲ್ಲ, ರಕ್ಷಣೆ ಮಾಡಬೇಕಾದರೂ ಹಿಂಜರಿಯೋದಿಲ್ಲ. ಧರ್ಮ ರಕ್ಷಣೆಗೋಸ್ಕರವಾಗಿ, ಶಿಷ್ಟ ಪಾಲನೆಗೋಸ್ಕರವಾಗಿ ಈ ಭೂಮಿ ಮೇಲೆ ಶಾಂತಿ ನೆಮ್ಮದಿಯನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರವಾಗಿ ಏನೇನು ಮಾಡಬಹುದೋ ಅದನ್ನೆಲ್ಲ ಮಾಡ್ತಕ್ಕಂಥ ವಿವಿಧ ರೂಪಗಳಿಂದ ಮಾಡ್ತಕ್ಕಂಥ ಭಗವಂತನ ತತ್ವಗಳನ್ನು ಎಲ್ಲರಿಗೂ ಹೇಳ್ತಕ್ಕಂಥದ್ದು ಒಂದು ಉದ್ದೇಶ. ಎರಡನೇ ಉದ್ದೇಶ, ಅಂಥ ಭಗವಂತನನ್ನು ಒಲಿಸಿಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಆ ಭಗವಂತನಿಗೆ ಏನು ಪ್ರೀತಿಕರವಾಗಿರ್ತಕ್ಕಂಥ ಕೆಲಸಗಳಿವೆಯೋ ಆ ಕೆಲಸಗಳನ್ನು ಮಾಡುತ್ತಾ ತಮ್ಮ ಜನ್ಮವನ್ನು ಚರಿತಾರ್ಥವನ್ನು ಮಾಡಿಕೊಳ್ತಕ್ಕಂಥ ಭಕ್ತರ ಅನೇಕ ಕಥೆಗಳು ಇರತಕ್ಕಂಥದ್ದು ಭಾಗವತ. ಒಂದು ಕಡೆ ಭಗವಂತ, ಇನ್ನೊಂದು ಕಡೆ ಭಕ್ತ. ಭಗವಂತ ಭಕ್ತ ಮಧ್ಯದಲ್ಲಿ ಸೇತು ನಿರ್ಮಾಣವೇನಿದೆಯೋ ಅದು ಭಾಗವತ. ಅಷ್ಟೇ ಅಲ್ಲ, ಭಾಗವತ ಎಲ್ಲ ಗ್ರಂಥಗಳ, ಎಲ್ಲ ವೇದಗಳ ನಿಜವಾಗಿರ್ತಕ್ಕಂಥ ಸಾರ. ಅದು ಕಥಾ ಮೂಲಕ ಹೇಳಲ್ಪಟ್ಟಿರ್ತಕ್ಕಂಥ ಸಾರೀಭೂತಕವಾಗಿರ್ತಕ್ಕಂಥ ವಿಷಯ. ಆದ ಕಾರಣ ಭಾಗವತಕ್ಕೆ ಅದ್ಭುತವಾಗಿರ್ತಕ್ಕಂಥ ಪ್ರಸಿದ್ಧಿ ಇದೆ, ವಿಶೇಷತೆ ಇದೆ. ಅಷ್ಟೇ ಅಲ್ಲ, ಜನಾದರಣ ಇದೆ. ಅಷ್ಟೇ ಅಲ್ಲ, ಅದರಲ್ಲಿ ತುಂಬಿ ತುಳುಕತಕ್ಕಂಥ ವಿಷಯ ಭಕ್ತಿ ಅನ್ನೋ ವಿಷಯ ಅದರಲ್ಲಿ ನಿಗೂಢವಾಗಿದೆ. ಆದರೆ ಸಾಧಕರೇ, ಭಾಗವತ ನಮಗೆ ಹೇಳ್ತಕ್ಕಂಥದ್ದು 3 ವಿಷಯಗಳ ಬಗ್ಗೆ ಹೇಳುತ್ತೆ. ಒಂದು ಭಕ್ತಿ ಬಗ್ಗೆ ಹೇಳುತ್ತೆ, ಇನ್ನೊಂದು ವೈರಾಗ್ಯದ ಬಗ್ಗೆ ಹೇಳುತ್ತೆ, ಮತ್ತೊಂದು ಜ್ಞಾನದ ಬಗ್ಗೆ ಹೇಳುತ್ತೆ. ಭಕ್ತಿ, ಜ್ಞಾನ, ವೈರಾಗ್ಯ, ಈ 3 ನಿಜವಾಗಿರ್ತಕ್ಕಂಥ ಸಂಪತ್ತಿಗಳು. ನಮ್ಮ ಜೀವನವನ್ನು ಚರಿತಾರ್ಥವನ್ನು ಮಾಡಿಕೊಳ್ಬೇಕಾದ್ರೆ, ಸರಿಯಾದಂಥ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ಸಾಗಿಸಬೇಕಾದರೆ ಈ 3 ಅವಶ್ಯಕತೆ, ಜ್ಞಾನ, ಭಕ್ತಿ ಮತ್ತು ವೈರಾಗ್ಯ ಅಂತಕ್ಕಂಥದ್ದು 3 ಬೇಕಾಗಿದೆ. ಈ 3 ಒಂದು ರೀತಿಯಾಗಿ ಒಂದು ಹಗ್ಗಕ್ಕೆ 3 ಪುರಿಗಳಿರುತ್ತೆ. ಆ 3 ಪುರಿಗಳೇ ಈ 3. ಒಂದು ಬಾವಿ ಇದೆ,
ಆ ಬಾವಿಗೆ ಒಂದು ಆಳವಾಗಿರ್ತಕ್ಕಂಥ ಬಾವಿನಲ್ಲಿ ನೀರಿದೆ. ಆ ನೀರನ್ನು ಸೇದಬೇಕಾದ್ರೆ ಒಂದು ಕೊಡ ಅದಕ್ಕೆ ಕಟ್ ಹಾಕಿ, ಹಗ್ಗಕ್ಕೆ ಕಟ್ ಹಾಕಿ ಬಿಡ್ತೀವಿ. ಅದು ಒಳಗಡೆ ಹೋಗಿ ಆ ನೀರನ್ನು ಸ್ವೀಕಾರ ಮಾಡಿ ಬರುತ್ತೆ. ನಾವು ಹಗ್ಗದಿಂದ ಅದನ್ನು ಎಳ್ಕೊತೀವಿ. ಎಳ್ಕೊಳ್ಳೋವಾಗ ಆ 3 ಪುರಿಗಳಲ್ಲಿ ಯಾವ ಪುರಿಯಿಂದ ನೀವು ಮೇಲಕ್ಕೆ ಹತ್ತುತ್ತೀರಿ? ಆ ಕೊಡವನ್ನು ನೀವು ಸ್ವೀಕಾರ ಮಾಡಬೇಕಾದ್ರೆ ಆ 3 ಪುರಿಗಳು ಬೇಕು. ಹಾಗೆ ಭಕ್ತಿ ಅನ್ನೋದು ಬೇಕು, ವೈರಾಗ್ಯ ಅನ್ನೋದು ಬೇಕು, ಜ್ಞಾನ ಅನ್ನೋದು ಬೇಕು. ಯಾವುದು ಪ್ರಧಾನ ಯಾವುದು ಅಪ್ರಧಾನ ಅನ್ನೋ ಭಾವನೆ ಇಲ್ಲವೇ ಇಲ್ಲ. 3 ಸರಿಸಮಾನವಾಗಿರ್ತಕ್ಕಂಥ ಪ್ರಾಧಾನ್ಯ ಇರತಕ್ಕಂಥ ಈ 3 ಸಾಧನೆಗಳ ಬಗ್ಗೆ ಭಾಗವತದಲ್ಲಿ ಹೇರಳವಾಗಿ ಹೇಳಲ್ಪಟ್ಟಿದೆಯೇ ಹೊರತು ಅನ್ಯವಲ್ಲ. ಅಷ್ಟೇ ಅಲ್ಲ, ಇದರಲ್ಲಿ ಮೂಲಭೂತವಾಗಿರ್ತಕ್ಕಂಥ ಸೃಷ್ಟಿ ಮೂಲವಾಗಿರ್ತಕ್ಕಂಥ ಫಂಡಮೆಂಟಲ್ ಕ್ವಶ್ಚನ್ಸ್, ಆ ಫಂಡಮೆಂಟಲ್ ಕ್ವಶ್ಚನ್ಸ್ ಬಗ್ಗೆ ಭಾಗವತದಲ್ಲಿ ಉಲ್ಲೇಖವಿದೆ. ಕಾರಣ ಪುರಾಣ ವೇದಗಳ ಸಾರ. ವೇದಗಳು ಎಷ್ಟಿವೆ ನಮಗೆ ಅಂದರೆ ನಿಮಗೆಲ್ಲ ಗೊತ್ತಿದೆ. ನಮ್ಮ ಯುವಕ ಮಿತ್ರರಿದ್ದಾರೆ. ವೇದಗಳು ಎಷ್ಟಿವೆಪ್ಪ ನಮಗೆ? 4. 1ನೇ ವೇದ ಅಮ್ಮ ಅವ್ರನ್ನ ಕೇಳ್ತಾ ಇದ್ದೀನಿ ನನಗೆ ತುಂಬ ಇಂಟ್ರೆಸ್ಟ್ ಅವರು. ಫಸ್ಟು ಈ ವೇದ ಯಾವುದು? ಋಗ್ವೇದ. 2ನೇದು, 3ನೇದು, 4ನೇದು. ಋಗ್ವೇದ ಏನು ಹೇಳುತ್ತೆ? ಋಗ್ವೇದ ಹೇಳ್ತಕ್ಕಂಥದ್ದೆಲ್ಲ ಅಭೂತವಾಗಿ ಬರ್ತಕ್ಕಂಥ ದೈವ ಶಕ್ತಿಯ ಪ್ರಾರ್ಥನೆ ಇರತಕ್ಕಂಥದ್ದೆಲ್ಲ ಋಗ್ವೇದ. ಅಗ್ನಿದೇವರು ಪ್ರಾರ್ಥನೆ, ಇಂದ್ರ ಪ್ರಾರ್ಥನೆ, ವಾಯು ಪ್ರಾರ್ಥನೆ, ಇವೆಲ್ಲ ದೇ ಆರ್ ಆಲ್ ನ್ಯಾಚುರಲ್ ಫೋರ್ಸಸ್. ದೇ ಆರ್ ದಿ ಫೋರ್ಸಸ್ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್. ದೇ ಆರ್ ದಿ ಫೋರ್ಸಸ್ ವಿಚ್ ಕಂಟ್ರೋಲ್ ದಿ ಹೋಲ್ ಯೂನಿವರ್ಸ್. ಅಭೂತವಾಗಿರ್ತಕ್ಕಂಥ ಪ್ರಕೃತಿ, ಆ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಯಾವ ದೈವ ಶಕ್ತಿ ನಿಮಿಡೀಕೃತವಾಗಿದೆಯೋ ಆ ನಿಮಿಡೀಕೃತವಾಗಿರ್ತಕ್ಕಂಥ ದೈವ ಶಕ್ತಿಯನ್ನು ಪ್ರಾರ್ಥನೆ ಮೂಲಕವಾಗಿ ಅದನ್ನು ಪ್ರಸನ್ನಗೊಳಿಸಿಕೊಂಡು ಅವುಗಳ ಅನುಗ್ರಹವನ್ನು ಹೊಂದೋದಕ್ಕೆ ನಾವು ಮಾಡ್ತಕ್ಕಂಥ ಯಾವ ಪ್ರೇಯರ್ಸ್ ಇದೆಯೋ ಅವೆಲ್ಲ ಋಗ್ವೇದ. ಮಹರ್ಷಿಗಳು ಫಸ್ಟ್ ಹೇಳಿರ್ತಕ್ಕಂಥದ್ದು ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು, ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಈಸ್ ಈಕ್ವಲ್ ಟು ಸರೆಂಡರ್. You surrender yourself to that universal force. Without surrender, the divine force does not come down. ನಿಮ್ಮಲ್ಲಿ ಆ ನಿಜವಾಗಿರ್ತಕ್ಕಂಥ ಅಭಿಪ್ಸೆ ಇಲ್ಲದಾಗಿದ್ದರೆ, ನಿಮ್ಮಲ್ಲಿ ಆ ಭಗವಂತನ ಬಗ್ಗೆ ನಿಜವಾಗಿರ್ತಕ್ಕಂಥ ಗಾಢವಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸವಿಲ್ಲದಾಗಿದ್ದರೆ ಆ ಭಗವಂತನ ಕರುಣ ಅಂತಕ್ಕಂಥದ್ದು ಪ್ರವಾಹ ಆಗೋದೇ ಇಲ್ಲ. ಆದ ಕಾರಣ ಫಸ್ಟ್ ಸರೆಂಡರ್ ಈಸ್ ಬೀಯಿಂಗ್ ಎಕ್ಸ್ಪ್ರೆಸ್ಡ್ ಬೈ ಮೀನ್ಸ್ ಆಫ್ ಪ್ರೇಯರ್ಸ್. ಇದು ಮೊದಲನೇದು. ಯಜುರ್ವೇದ ಏನು ಹೇಳುತ್ತೆ? ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆ ದೇವತಾ ಮೂರ್ತಿಗಳು ಏನಿದ್ದಾರೋ ಆ ದೇವತಾ ಮೂರ್ತಿಗಳನ್ನು ಎಲ್ಲರನ್ನು ಯಾವ ರೀತಿಯಾಗಿ ಸಂಪ್ರೀತಿಯನ್ನೇ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ವಿಧಿ ವಿಧಾನಗಳು ಏನಿವೆಯೋ, ಯಜ್ಞ, ಪೂಜಾ, ವ್ರತ, ಯಾಗ, ಅದು ಮಾಡಬೇಕಾಗಿರ್ತಕ್ಕಂಥ ಪರಿಕರ, ಅದನ್ನು ಮಾಡಬೇಕಾಗಿರ್ತಕ್ಕಂಥ ಮಂತ್ರಗಳು, ಯಾರನ್ನು ಯಾವ ಸಂದರ್ಭದಲ್ಲಿ ನಾವು ಉಚ್ಚಾರಣೆ ಮಾಡಿ ಅವರ ಅನುಗ್ರಹವನ್ನು ಪಡೀಬೇಕು, ಹೇಗೆ ಪಡೀಬೇಕು, ಯಾರನ್ನ ಫಸ್ಟ್ ಮಾಡಬೇಕು, ಯಾರನ್ನ 2ನೇದಾಗಿ ಮಾಡಬೇಕು, ಅದನ್ನು ಮಾಡೋವಾಗ ಯಜ್ಞ ಮಾಡಬೇಕಾದ್ರೆ ಎಷ್ಟು ಇಟ್ಟಿಗೆಗಳಿಬೇಕು, ಯಾವ ರೀತಿಯಾಗಿ ಅರೇಂಜ್ಮೆಂಟ್ ಮಾಡಬೇಕು. ಇದು ದಿಸ್ ಆರ್ ಆಲ್ ದಿ ಅರೇಂಜ್ಮೆಂಟ್. ನಿಮಗೆ ಆ ಯಜ್ಞ ಯಾಗಾದಿಗಳು ಮಾಡೋದಕ್ಕೆ ಪ್ರಾರ್ಥನೆ ಮೂಲಕ ಭಗವಂತನನ್ನು ಯಜ್ಞ ಯಾಗಾದಿಗಳ ಮೂಲಕ ಪ್ರಸನ್ನವನ್ನು ಮಾಡಿಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ವಿಧಿ ವಿಧಾನಗಳನ್ನು ಹೇಳ್ತಕ್ಕಂಥ ವೇದ ಯಜುರ್ವೇದ. ಅದು ಬೇಕಂತೀರೋ ಇಲ್ವಂತೀರೋ? ಮಾತಾಜಿಯವರೇ ಅಲ್ಲಿ ಕೂತ್ಕೊಂಡು ಸುಮ್ಮನೆ ಧ್ಯಾನ ಮಾಡಿದ್ರ? ಇಲ್ಲ. ಒಂದು ದೀಪ ಹಚ್ಚಿದ್ರು. ದೀಪ ಹಚ್ಚೋದು ಒಂದು ಕ್ರಿಯೆ. ಅದಾದ ಮೇಲೆ ಬೆಳಗಿದ್ರು, ಅದೊಂದು ಕ್ರಿಯೆ. ಈ ಕ್ರಿಯೆಗಳು ಏನೇನು ಮಾಡಬೇಕಾಗಿದೆಯೋ ದೆರ್ ಈಸ್ ಅ ಸ್ಟೊಕ್ಯಾಸ್ಟಿಕ್ ಮಾಡೆಲ್ ವಿಚ್ ಈಸ್ ಬೀಯಿಂಗ್ ಗಿವನ್ ಬೈ ಅವರ್ ರಿಷೀಸ್ ಆ್ಯಸ್ ಹೌ ಟು ಇನ್ವೋಕ್ ದೋಸ್ ಗಾಡ್ಸ್. ಆ ದೈವ ಶಕ್ತಿಯನ್ನು ನಾವು ನಮ್ಮ ಒಳಗಡೆ ಆವಾಹನೆ ಮಾಡಿಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಏನಿದೆಯೋ ಆ ಪ್ರಕ್ರಿಯೆಗಳೆಲ್ಲ ಯಜುರ್ವೇದ. ಇನ್ನು 3ನೇದಿದೆ ಸಾಮವೇದ.
ಆ ಮಂತ್ರಗಳನ್ನು ಹೇಳೋದು ಹೇಗೆ? ನೀವು ಎಷ್ಟು ಚೆನ್ನಾಗಿ ಹಾಡ್ತೀರಾ, ನೀವು ಅದನ್ನೇ ವಚನ ರೂಪದಲ್ಲಿ ಹೇಳಿದ್ರೆ ಅಷ್ಟು ಸೊಗಸಾಗಿರೋದಿಲ್ಲ. ಯಾವುದೇ ಒಂದು ವಿಷಯವನ್ನು ಹೇಳಬೇಕಾದ್ರೆ ಅದರದೇ ಆಗಿರ್ತಕ್ಕಂಥ ಒಂದು ಶೈಲಿ ಇದೆ. ಮಂತ್ರಗಳು ಹೇಳಬೇಕಾದ್ರೆ ಅದೇ ಶೈಲಿನಲ್ಲಿ ಹೇಳಬೇಕು. ಆ ಶೈಲಿ ಇಳಿದಾಗಿದ್ದರೆ ಬೇರೆ ಶೈಲಿನಲ್ಲಿ ಹೇಳಿದ್ರೆ ಅದು ರುಚಿಕರವಾಗಿರೋದಿಲ್ಲ, ಕಿವಿಗಳಿಗೆ ಇಂಪಾಗೋದಿಲ್ಲ, ಮನಸ್ಸಿಗೆ ಹೃದಯಮವಾಗೋದಿಲ್ಲ. ಆದ ಕಾರಣ ಮನಸ್ಸು ಹೃದಯವನ್ನು ಪುಲಕಾಂಕಿತವನ್ನು ಮಾಡೋದಕ್ಕೆ, ನಮ್ಮ ಮನಸ್ಸು ಎಲ್ಲಿಗೂ ಹೋಗದೇ ಆ ಶಬ್ದಗಳ ಮೇಲೇ ಕೇಂದ್ರೀಕೃತವಾಗೋದಕ್ಕೆ, ಆ ಮಂತ್ರಗಳ ಉಚ್ಚಾರಣೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸೋದಕ್ಕೆ ಬೇಕಾಗಿರುವ ಸಂಗೀತ ಜ್ಞಾನ ಸಾಮವೇದ. ಇನ್ನು 4ನೇದಿದೆ, ಅದು ಅಥರ್ವಣ ವೇದ. ನಮ್ಮ ಯುವಕರಿಗೆ ಬೇಕಾಗಿರ್ತಕ್ಕಂಥ ಟೆಕ್ನಾಲಜಿ ಏನಿದೆಯೋ, ಅದು ಗಣಿತಶಾಸ್ತ್ರ ಆಗಬಹುದು, ಭೂಗೋಳಶಾಸ್ತ್ರ ಆಗಬಹುದು, ಕಂಪ್ಯೂಟರ್ ಶಾಸ್ತ್ರ ಆಗಬಹುದು, ಏನೇ ಶಾಸ್ತ್ರಗಳಾಗಲಿ, ಸಾಂಕೇತಿಕವಾಗಿರ್ತಕ್ಕಂಥ ಶಾಸ್ತ್ರಗಳು, ಇಡೀ ವಿಶ್ವದಲ್ಲಿ ಇರ್ತಕ್ಕಂಥ ಪ್ರಕೃತಿಯಲ್ಲಿ ಅಡಗವಾಗಿರ್ತಕ್ಕಂಥ ಆ ಶಕ್ತಿಗಳಿಗೆ ನಾವು ಯಾವ ರೀತಿಯಾಗಿ ಅವುಗಳನ್ನು ನಮ್ಮ ವಶಕ್ಕೆ ತಗೊಳ್ಳಬೇಕಾಗಿರ್ತಕ್ಕಂಥ ಯಾವ ಟೆಕ್ನಾಲಜಿ ಇದೆಯೋ ಆ ಟೆಕ್ನಾಲಜಿ ಬಗ್ಗೆ ಹೇಳ್ತಕ್ಕಂಥ ಒಂದು ವೇದ ಅಥರ್ವಣ ವೇದ. ಸ್ನೇಹಿತರೆ, ಈ 4 ವೇದಗಳು ನಮಗೆ ಬೇಕಾಗಿದೆಯೋ ಬೇಕಾಗಿಲ್ವೋ? ವೇದ ಅಂದ ತಕ್ಷಣವೇ ಬೇಕಾಷ್ಟು ಜನಕ್ಕೆ ಒಂಥರ ಅಲರ್ಜಿ. ಏನೋ ಹೇಳ್ತಾರೆ ಬಿಡಪ್ಪ, ವೇದ ಹೇಳ್ತಾರೆ, ಪುರಾಣ ಹೇಳ್ತಾರ, ಅಯ್ಯೋ ಕೇಳಿ 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 ಪುರಾಣ ಕೇಳಬೇಕಾ? ಅದೇ ಪುರಾಣ ಅಂದರೆ ಕೇಳಿದ್ರೆ ತುಂಬ ಬೇಜಾರಾಗತಕ್ಕಂಥ ಒಂದು ವಿಷಯ ಪುರಾಣ ಅಂತಂದು ಖಂಡಿತ ಅಲ್ಲ. ಅದು ಯಾರು ಹೇಳ್ತಾರೆ ಅಂದರೆ ಪುರಾಣ ಓದ್ದಾಗಿರೋರು ಹೇಳ್ತಾರೆ ಹೊರತು ಪುರಾಣ ಓದಿರೋರು ಹೇಳೋದಿಲ್ಲ. ಆದ ಕಾರಣ ಯಾವುದೇ ಒಂದು ವಿಷಯದ ಬಗ್ಗೆ ಶ್ರದ್ಧೆ ನಿಮಗೆ ಬರಬೇಕಾದ್ರೆ ಆ ವಿಷಯದ ಬಗ್ಗೆ ಕೂಲಂಕಷವಾಗಿರ್ತಕ್ಕಂಥ ನೀವು ಪಠನ ಮಾಡಿ, ಅಧ್ಯಯನ ಮಾಡಿ, ಓದಿ, ಆವಾಗ ನಿಮಗೆ ಅರ್ಥ ಆಗುತ್ತೆ ಅದರಲ್ಲಿರ್ತಕ್ಕಂಥ ರಸ ಏನು ಅನ್ನೋದು. ಈ 4 ವೇದಗಳು ವೇದವ್ಯಾಸ ಮತ್ತು ಮಹರ್ಷಿಗಳು ಕೊಟ್ಟಿದ್ದಾರೆ. ಆ ವೇದಗಳನ್ನು ಓದೋದು ಕಷ್ಟ, ನಮಗೆ ಗೊತ್ತಿದೆ. ಆ ವೇದಗಳನ್ನು ಪಠನ ಮಾಡಬೇಕಾದ್ರೆ 12 ವರ್ಷ 14 ವರ್ಷ ಬೇಕು. ಎಲ್ಲಿದೆ ಟೈಮ್ ಇಲ್ಲ. ಆದ ಕಾರಣವೇ ಮಹರ್ಷಿಗಳು ಏನು ಮಾಡಿದ್ರು ಅಂದರೆ ಅದಕ್ಕೆ ನಿಜವಾಗಿ ಒಂದು ಚಿಕ್ಕದಾಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ರೂಪ ಕೊಟ್ಟರು. ಅದು ಉಪನಿಷತ್. ಒಂದೊಂದು ವೇದಕ್ಕೆ ಒಂದೊಂದು ಉಪನಿಷತ್. ಜಾಸ್ತಿ ಹೇಳಿದ್ರೆ ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲ. ಆ ವೇದಕ್ಕೆ ಒಂದೊಂದು ಉಪನಿಷತ್. ನಾನು ಹೇಳ್ತೀನಿ ಮತ್ತೆ ಕೇಳ್ತೀನಿ, ತಯಾರಾಗಿರ್ರಿ, ಮರಿಬೇಡಿ. ಋಗ್ವೇದಕ್ಕೆ ಒಂದು ಉಪನಿಷತ್ತಿದೆ, ಚಿಕ್ಕ ಉಪನಿಷತ್. ಯಾರನ್ನ ಹೇಳ್ತೀರಾ? ಒಂದು ಉಪನಿಷತ್, ಅದು ಸಾರೀಭೂತಕವಾಗಿರ್ತಕ್ಕಂಥ ಉಪನಿಷತ್, ಐತರಿಯೋಪನಿಷತ್ ಅಂತದ್ದು. ಐತರಿಯೋಪನಿಷತ್ ಅದು ಚಿಕ್ಕದಾಗಿರ್ತಕ್ಕ ಉಪನಿಷತ್ತು, ದೊಡ್ಡದಲ್ಲ. ಆಫ್ಟರ್ ಆಲ್ ಒಂದು 40-45 ಶ್ಲೋಕಗಳಿರುತ್ತೆ. ಎರಡನೇ ವೇದ ಇದೆ ಯಜುರ್ವೇದ. ಆ ಯಜುರ್ವೇದ ಸ್ವಲ್ಪ ದೊಡ್ಡದು. ಆದ ಕಾರಣ ದೊಡ್ಡದಾಗಿರ್ತಕ್ಕಂಥ ಒಂದು ಉಪನಿಷತ್ತಿದೆ, ಬೃಹದಾರಣ್ಯಕೋಪನಿಷತ್ ಅಂತಂದು. ಎರಡನೇದು ಯಾವುದು? ಮೊದಲನೇದು ಯಾವುದು? ಐತರಿಯೋಪನಿಷತ್ತು. ಎರಡನೇದು ಬೇಷ್. ಮೂರನೇದು ಸಾಮವೇದ. ಸಾಮವೇದಕ್ಕೆ ಒಂದು ಉಪನಿಷತ್ತಿದೆ, ಛಾಂದೋಗ್ಯೋಪನಿಷತ್ ಅಂತಂದು. ಅದೇನದು? ಅನೇಕ ಕಥೆಗಳಿದೆ ಅದರಲ್ಲಿ, ಅನೇಕ ಕಥೆಗಳು, ಒಳ್ಳೆ ಕಥೆಗಳು. ಆ ಛಾಂದೋಗ್ಯೋಪನಿಷತ್ತು ಸಾಮವೇದಕ್ಕೆ ಸಂಬಂಧಪಟ್ಟಿರೋದು. ಇನ್ನು ಕಡೆ ವೇದ ಅಥರ್ವ ವೇದ ಇದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಿಕ್ಕ ಉಪನಿಷತ್ತಿದೆ, 12 ಮಂತ್ರ. ಯಾರು ಬೇಕಾದನ್ನು ಕಲಿಬೋದು, ಮಾಂಡುಕ್ಯೋಪನಿಷತ್ ಅಂತದ್ದು. ಆ ಉಪನಿಷತ್ತು ಹೆಸರೇನು? ಇವಾಗ 4 ವೇದಗಳು, 4 ಉಪನಿಷತ್ತುಗಳು ಕೇಳೋಣ, ಹೇಳ್ಬಿಡೋಣವ. ಋಗ್ವೇದ ಐತರಿಯೋಪನಿಷತ್, ಯಜುರ್ವೇದ ಬೃಹದಾರಣ್ಯಕೋಪನಿಷತ್, ಸಾಮವೇದ ಛಾಂದೋಗ್ಯೋಪನಿಷತ್ ಮತ್ತು ಅಥರ್ವವೇದ ಮಾಂಡುಕ್ಯೋಪನಿಷತ್. ಇವು ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ. ನಾವು ಇನ್ನೂ ಸ್ವಲ್ಪ ಸೂಕ್ಷ್ಮ ಮಾಡೋಣ. ಈ 4 ಉಪನಿಷತ್ತುಗಳಿಗೆ, 4 ವೇದಗಳಿಗೆ 4 ವಾಕ್ಯಗಳಿವೆ. 4 ವಾಕ್ಯಗಳು. ಆ 4 ವಾಕ್ಯಗಳು ನಾವು ನೆನಪಿಟ್ಕೊಂಡ್ಬಿಟ್ರೆ ನಮ್ಮ ಜನ್ಮ ಸಾರ್ಥಕ. ನಾವು ಹಿಂದೂಗಳಾಗಿ, ಭಾರತೀಯರಾಗಿ
ಈ ಋಷಿ ಪರಂಪರೆಗೆ ನಿಜವಾಗಿರ್ತಕ್ಕಂಥ ವಾರಸುದಾರರಾಗಿ ಇಷ್ಟು ಮಾತ್ರ ಜ್ಞಾಪಕ ಇಟ್ಕೊಳ್ಳೋದಾಗಿದ್ದರೆ ಖಂಡಿತವಾಗಿ ನಾವು ಋಷಿ ಋಣ ತೀರಿಸ್ಕೊಳ್ಳೋಕ್ಕಾಗೋದಿಲ್ಲ. ಆ 4 ವಾಕ್ಯಗಳು ಮಾತ್ರ ಹೇಳ್ತೀನಿ ನಿಮಗೆ. ಒಂದು ಋಗ್ವೇದ, ಅದರ ಸಾರ ಐತರೇಯೋಪನಿಷತ್, ಅದರ ಸಾರೀಭೂತಕವಾಗಿರ್ತಕ್ಕಂಥ ವಾಕ್ಯ ಪ್ರಜ್ಞಾನಂ ಬ್ರಹ್ಮ. ತುಂಬ ಸುಲಭ, 2 ಪದ, ಪ್ರಜ್ಞಾನಂ ಬ್ರಹ್ಮ, ಮರಿಬೇಡಿ. 2ನೇದು ಯಜುರ್ವೇದ ಬೃಹದಾರಣ್ಯಕೋಪನಿಷತ್ತು, ಅದಕ್ಕೆ ನಿಜವಾಗಿರ್ತಕ್ಕಂಥ ವಾಕ್ಯ ಒಂದೇ ವಾಕ್ಯ, ಅಹಂ ಬ್ರಹ್ಮಾಸ್ಮಿ. 2ನೇ ವಾಕ್ಯ ಯಾವುದು? ಅಹಂ ಬ್ರಹ್ಮಾಸ್ಮಿ. 3ನೇದು ಸಾಮವೇದ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉಪನಿಷತ್ತು ಛಾಂದೋಗ್ಯೋಪನಿಷತ್ತು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಾಕ್ಯ ತತ್ವಮಸಿ. ತುಂಬ ಸುಲಭ. 4ನೇದು ಅಥರ್ವವೇದ ಮಾಂಡೂಕ್ಯೋಪನಿಷತ್ತು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಾಕ್ಯ ಅಯಮಾತ್ಮ ಬ್ರಹ್ಮ. ಅಯಮಾತ್ಮ ಅನ್ನೋದೊಂದು ಪದ, ಬ್ರಹ್ಮ ಅನ್ನೋದು 2ನೇ ಪದ. ಇವಾಗ 4 ವಾಕ್ಯಗಳು. ಆ 4 ವಾಕ್ಯಗಳು ನಾವು ನೆನಪಿಟ್ಕೊಂಡ್ಬಿಟ್ರೆ ಖಂಡಿತವಾಗಿ ಎಲ್ಲ ಪುರಾಣಗಳು, ಎಲ್ಲ ವೇದಗಳು, ಶಾಸ್ತ್ರಗಳು ಎಲ್ಲವನ್ನೂ ಪರೀಕ್ಷಿಸಿದಂಗೆ ಆಗುತ್ತೆ. ಅನಂತ ಶಾಸ್ತ್ರಂ ಬಹುವೇದಿತವ್ಯಂ ಅಲ್ಪಶ್ಚ ಕಾಲಃ ಬಹವಶ್ಚ ವಿಘ್ನಾಃ ಮತ್ತು ಯತ್ ಸಾರಭೂತಂ ತದುಪಾಸಿತವ್ಯಂ ಹಂಸೋ ಕ್ಷೀರಮಿವ ಅಂಬುಮಿಶ್ರಂ. ಒಬ್ಬ ಮಹಾತ್ಮ ಹೇಳ್ತಾನೆ, ಅನಂತ ಶಾಸ್ತ್ರಂ, ಬೇಕಾದಷ್ಟು ಶಾಸ್ತ್ರಗಳಿದೆ, ಆದರೆ ನಮ್ಮ ಹತ್ರ ಕಾಲ ಅಲ್ಪಶ್ಚ ಕಾಲಾಹ, ನಮಗೆ ಟೈಮ್ ಇಲ್ಲ. ಟಿ ವಿ ನೋಡೋಕ್ಕೆ ಟೈಮ್ ಇಲ್ಲ, ಇದಕ್ಕೆಲ್ಲಿ ಟೈಮ್ ಇದೆ? ಟೈಮ್ ಇಲ್ಲ. ಆದ ಕಾರಣ ಅಲ್ಪಶ್ಚ ಕಾಲಃ ಬಹವಶ್ಚ ವಿಘ್ನಾಃ. ಅದು ಒಳ್ಳೆಯದನ್ನ ಕೆಲಸ ಮಾಡಬೇಕು ಅಂದರೆ ಆವಾಗ ಬರ್ತಕ್ಕಂಥ ಅವರೋಧಗಳು ಜಾಸ್ತಿ. ಭಾಗವತ ಸಪ್ತಾಹ ಆಗ್ತಾ ಇದೆ ಅಂತಂದು ತಿಂಗಳಿಂದ ಮಾತಾಜಿಯವರು ಎಲ್ಲ ಮಾಧ್ಯಮಗಳಿಂದ ಹೇಳಿದ್ದಾರೆ. ಏನು 1,00,000 ಜನ ಬಂದಿದ್ದಾರಾ? ಇಲ್ಲವೇ. 1,000 ಜನ ಬಂದಿದ್ದಾರೆ? ಇಲ್ಲವೇ. 100 ಜನ ಬಂದಿದ್ದಾರೆ ಅಷ್ಟಕ್ಕೆ. ಆದರೆ ಅಂದರೆ ಅಲ್ಪಶ್ಚ ಕಾಲಾಹ ಬಹವಶ್ಚ ವಿಘ್ನಾಃ ಯತ್ ಸಾರಭೂತಂ. ಅದಕ್ಕೋಸ್ಕರ ಸಾರೀಭೂತಕವಾಗಿರ್ತಕ್ಕಂಥ 4 ವಾಕ್ಯಗಳಾದನ್ನು ಕೇಳ್ರಪ್ಪ. ಮಾತಾಜಿಯವರು 4 ವಾಕ್ಯಗಳು ಹೇಳಿ ಅಂತಂದು ಹೇಳಿದ್ದಾರೆ. ಆ 4 ವಾಕ್ಯಗಳು ಹೇಳಿ ನಾನು ಸುಮ್ಮನೆ ಇರ್ತೀನಿ, ಆಮೇಲೆ ನೀವು ಮೌನವಾಗಿ ನೀವು ಚಿಂತನೆ ಮಾಡಬೇಕು. ನೀವು ಚಿಂತನೆ ಮಾಡ್ತೀನಿ ಅಂತ ಗ್ಯಾರಂಟಿ ಇದ್ದರೆ ನಾನು ಮೌನವಾಗಿರ್ತೀನಿ, ಇಲ್ಲ ಅನ್ನೋದಾದರೆ ನಾನು ಹೇಳಬೇಕಾಗುತ್ತೆ. ಆ 4 ವಾಕ್ಯಗಳಾವು? ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ. ಈ 4 ವಾಕ್ಯಗಳನ್ನು ಸ್ವಲ್ಪ ಆರ್ಡರ್ ಚೇಂಜ್ ಮಾಡೋಣ, ಯಾಕಂದರೆ ಅರ್ಥ ಮಾಡ್ಕೊಳ್ಳೋದು ಸುಲಭ. ಮೊದಲನೇದು ಪ್ರಜ್ಞಾನಂ ಬ್ರಹ್ಮ. ಇದು ಗುರುವು ಹೇಳ್ತಕ್ಕಂಥ ವಾಕ್ಯ. ವೇದಗಳು, ಪುರಾಣಗಳು ಎಲ್ಲ ಯಾರಿಗೆ ಸಂಬಂಧಪಟ್ಟಿದ್ದು ಅಂದರೆ ಗುರುವು ಶಿಷ್ಯ. ಗುರುವಿನ ಉದ್ದೇಶ ಶಿಷ್ಯ ಉದ್ಧಾರ. ಶಿಷ್ಯನ ಉದ್ದೇಶ ಈ ಗುರುವಿನಲ್ಲಿ ಏನು ಜ್ಞಾನ ಇದೆಯೋ ಆ ಜ್ಞಾನವನ್ನು ನಾನು ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥ ಹಂಬಲ ಅಷ್ಟೇ. ಗುರು ಹೇಳ್ತಾನೆ, ಬ್ರಹ್ಮವಸ್ತು ಅಂದರೆ ಏನು ಗೊತ್ತಾ? ಪರಮಾತ್ಮ ಅಂದರೆ ಏನು ಗೊತ್ತಾ? ದೇವರು ಅಂದರೆ ಏನು ಗೊತ್ತಾ? ಏನೂ ಅಲ್ಲ, ಪ್ರಜ್ಞಾನಂ ಬ್ರಹ್ಮ. ಇಷ್ಟೇ ಹೇಳಿದ್ದು. ಚಿಂತನೆ ಮಾಡು ಅಂತಂದು ಬಿಟ್ಬಿಟ್ಟಿದ್ದಾನೆ. ಅದು ಋಷಿ ಪರಂಪರೆಯಲ್ಲಿ ಬಂದಿರತಕ್ಕಂಥ ಶ್ರೇಷ್ಠತೆ. ಒಂದು ವಾಕ್ಯ ಹೇಳಿ ನೀ ಚಿಂತನೆ ಮಾಡು, ತಪಸ್ಸು ಮಾಡೋದ್ರ ಬಗ್ಗೆ. ತಪಸ್ಸು ಮಾಡ್ತಾ ನಿನಗೆ ಏನು ದ್ಯೋತಕವಾಗುತ್ತೋ, ನಿನಗೆ ಏನು ದರ್ಶನವಾಗುತ್ತೋ, ಆ ದರ್ಶನವಾದ ಮೇಲೆ ಮತ್ತೆ ಬಾ ನನ್ನ ಹತ್ರಕ್ಕೆ. ಆವಾಗ ನಿನಗೆ ಮತ್ತೆ ಪಾಠ ಹೇಳ್ತೀನಿ. ಒಂದಾನೊಂದು ಸಾತಿ ಇಂದ್ರ ರೆಪ್ರೆಸೆಂಟಿಂಗ್ ದೇವತಾಸ್, ವಿರೋಚನ ರೆಪ್ರೆಸೆಂಟಿಂಗ್ ರಾಕ್ಷಸಾಸ್. ಇವರಿಬ್ಬರು ಬ್ರಹ್ಮದೇವನ ಹತ್ರಕ್ಕೆ ಬರ್ತಾರೆ. ಬ್ರಹ್ಮನಿಗೆ ಆಶ್ಚರ್ಯ ಆಗುತ್ತೆ. ದೇವತೆಗಳನ್ನ ಕಂಡ್ರೆ ರಾಕ್ಷಸಗಾಗಲ್ಲ, ರಾಕ್ಷಸನ ಕಂಡ್ರೆ ದೇವತೆಗಳಾಗಲ್ಲ, ಇವರಿಬ್ಬರು ಬಂದುಬಿಟ್ಟಿದ್ದಾರಲ್ಲಪ್ಪ, ಇಬ್ಬರು ರಾಜರು ಏನು ಬಂದಿದ್ರಿ ಅಂತ ಕೇಳ್ತಾರೆ. ಬ್ರಹ್ಮದೇವ ಕೇಳಿದ ತಕ್ಷಣವೇ ಅವರಿಬ್ಬರು ಹೇಳ್ತಾರೆ, ನಮಗೆ ಪರಬ್ರಹ್ಮ ಸ್ವರೂಪವ ಬಗ್ಗೆ ನಾವು ತಿಳ್ಕೋಬೇಕು ಅಂತ ತುಂಬ ಇಷ್ಟ ಇದೆ, ನಮಗೆ ಹೇಳ್ಕೊಡಿ. ಬ್ರಹ್ಮ ಪಿತಾಮಹ, ಇವರಿಗೆಲ್ಲರಿಗೂ ತಂದೆ.
ಆ ಪಿತಾಮಹನಾಗಿರ್ತಕ್ಕಂಥ ಬ್ರಹ್ಮ ಹೇಳ್ತಾನೆ, ನೀವು 1 ವರ್ಷ ತಪಸ್ಸು ಮಾಡ್ಕೊಂಡು ಬನ್ನಿ ಅಂತ. ದಟ್ ಈಸ್ ದಿ ಫಸ್ಟ್ ಥಿಂಗ್. ಶಿಷ್ಯ ಸ್ವೀಕಾರವನ್ನು ಮಾಡಬೇಕಾದ್ರೆ ಗುರು ಆ ಶಿಷ್ಯನಿಗೆ ನಿಜವಾಗಿರ್ತಕ್ಕಂಥ ಅಧಿಕಾರ ಲಕ್ಷಣಗಳು ಇದೆಯಾ ಇಲ್ಲವಾ, ನಾನು ಕೊಟ್ಟಿರ್ತಕ್ಕಂಥ ಪದಾರ್ಥ ಇವನು ಬಚ್ಚಿಟ್ಕೊತಾನ ಇಲ್ವಾ, ಅದರ ಬಗ್ಗೆ ಶ್ರದ್ಧಾ ಭಕ್ತಿಯಿಂದ ಅದನ್ನು ಸಾಧನೆ ಮಾಡ್ತಕ್ಕಂಥ ಅರ್ಹತೆ ಇವನಲ್ಲಿ ಇದೆಯೋ ಇಲ್ವಾ, ಆ ಅರ್ಹತೆ ಇದ್ದರೆ ಕೊಡೋಣ, ಅರ್ಹತೆ ಇಲ್ಲದ ಇದ್ದರೆ ಸುಮ್ಮನೆ ಇರೋಣ. ಇವತ್ತಿನ ದಿನ ಅಡ್ಮಿಷನ್ಸ್ ಮಾಡ್ದಂಗಲ್ಲ, ವೇಕನ್ಸೀಸ್ ಇದೆಯಾ ಅಂತಂದು ಅಡ್ಮಿಷನ್ಸ್ ಮಾಡಿದ್ರೆ ಅವನು ಓದ್ಬೋದು, ಬಿಟ್ಟಾದರೂ ಬಿಡ್ಬೋದು. ಅದಾದ ಮೇಲೆ ಪರೀಕ್ಷೆಯಲ್ಲಿ ಪಾಸ್ ಮಾಡ್ದಾಗಿದ್ದರೆ ನೋಡಿ ಗುರುಗಳಿಗೆ ಉಂಟು ಅತ್ತ ಪನಿಷ್ಮೆಂಟ್. ಅಂಥದ್ದಲ್ಲ ನಿಜವಾಗಿರ್ತಕ್ಕಂಥ ವಿದ್ಯಾಭ್ಯಾಸ. ಗುರು ಹೇಳ್ತಾನೆ ತಪಸ್ಸು ಮಾಡ್ಕೊಂಡು ಬಾ ಅಂತ. ತಪಸ್ಸು ಮಾಡ್ತಾರೆ, ಬರ್ತಾರೆ. ತಪಸ್ಸು ಯಾತಕ್ಕೆ ಮಾಡ್ತಾರೆ ಅಂದರೆ ಆ ವಿಷಯವನ್ನೇ ಚಿಂತನೆ ಮಾಡ್ತಾ 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 ನಾನು ಆ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ಅರ್ಹತೆಯನ್ನು ಸಂಪಾದನೆ ಮಾಡ್ಕೋಬೇಕೋ ಸಂಪಾದನೆ ಮಾಡ್ಕೊಂಡು ಹೋಗೋಣ. ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಸಿಟ್. ಇದು ಕಷ್ಟ, ಕೂತ್ಕೊಳ್ಳೋದು ಕಷ್ಟ. ಕೂತ್ಕೊಂಡ ಮೇಲೆ ಸಕ್ರಮವಾಗಿ ಕೂತ್ಕೊಳ್ಳೋದು ಇನ್ನೂ ಕಷ್ಟ. ಸಕ್ರಮವಾಗಿ ಕೂತ್ಕೊಂಡ ಮೇಲೆ ನಿಟಾರಾಗಿ ಈ ಎದೆ ಎಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ರೀತಿಯಲ್ಲಿ ಕೂತ್ಕೊಳ್ಳೋದು ಮತ್ತೂ ಕಷ್ಟ. ದೇಹ ಕೂತ್ಕೊಂತೆ, ಒಳಗಡೆ ಮನಸ್ಸು ಕೂತ್ಕೊಳ್ಳೋಲ್ಲ. ಆ ಮನಸ್ಸನ್ನು ಒಂದು ಕಡೆ ಕೂಡಿಸೋದು ಮತ್ತೆ ಕಷ್ಟ. ದಿಸ್ ಈಸ್ ಡಿಸಿಪ್ಲಿನ್. ನಮ್ಮ ಋಷಿಗಳು ಫಸ್ಟ್ ಹೇಳ್ಕೊಟ್ಟಿದೆ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ಹೇಳ್ಕೊಟ್ಟ ಮೇಲೆ 1 ವರ್ಷ ಆದಮೇಲೆ ಬ್ರಹ್ಮದೇವ ಹೇಳ್ತಾನೆ, ನೋಡಪ್ಪ, ಬ್ರಹ್ಮ ವಸ್ತು ಅಂದರೆ ಹೇಗಿದೆ ಗೊತ್ತಾ, ನೀರಿನಲ್ಲಿ ನೀನು ನೋಡಿಕೊಂಡ್ರೆ, ಸ್ವಚ್ಛವಾಗಿರೋ ನೀರಿನಲ್ಲಿ ನೀನು ನೋಡಿದರೆ ನಿನಗೆ ಏನು ಕಾಣಿಸ್ತದೆ ಬ್ರಹ್ಮವಸ್ತು. ತುಂಬ ಸುಲಭ. ನೀನು ಹೇಗಿದೆಯೋ ಹಾಗೇ ಇರುತ್ತೆ, ಅದು ಬ್ರಹ್ಮವಸ್ತು ಅಂತ. ಒಂದೇ ಸೆಂಟೆನ್ಸ್. ಮತ್ತೆ ಚಿಂತನೆ ಮಾಡಿ. ಮತ್ತು ರಾಕ್ಷಸ ರಾಜ ಹೋಗ್ತಾನೆ, ಒಂದು ದೊಡ್ಡ ಬಾವಿಯಲ್ಲಿ ನೋಡ್ಕೊತಾನೆ. ಏನು ಅಲಂಕಾರ ಭೂಯಿಷ್ಠವಾಗಿ ಕಿರೀಟ ಧಾರಣೆ ಮಾಡಿಕೊಂಡು ನೋಡ್ಕೊತಾನೆ. ಅದರಲ್ಲಿ ಕಾಣಿಸೋದು ಏನು ಕಾಣಿಸ್ತೆ? ಪ್ರತಿಬಿಂಬ ಕಾಣಿಸ್ತೆ. ಪ್ರತಿಬಿಂಬ ಕಾಣಿಸೋ ತಕ್ಷಣನ ಓಹೋ ಅದೇನೇ ಬ್ರಹ್ಮವಸ್ತು ಅಂದರೆ ಅದೇ ಬ್ರಹ್ಮವಸ್ತು, ನಾನು ಅದಕ್ಕೆ ಬಿಂಬ ಸ್ವರೂಪಕನಾಗಿರ್ತಕ್ಕಂಥವ್ರು ನಾನೇ ಬ್ರಹ್ಮವಸ್ತು, ಇನ್ನೇನಿದೆ, ಆಗೋಯ್ತು. ನಾನೇ ಬ್ರಹ್ಮವಸ್ತು ಆದಮೇಲೆ ನಾನು ಏನು ಮಾಡಿದ್ರೂ ಉಂಟು. ಅಲ್ಲಿಗೆ ರಾಕ್ಷಸ ರಾಜನಾಗಿರ್ತಕ್ಕಂಥ ವಿರೋಚನನು ಕೇವಲ ಪ್ರತಿಬಿಂಬವನ್ನು ಮಾತ್ರ ನೋಡಿ ಪ್ರತಿಬಿಂಬವೇ ಬ್ರಹ್ಮವಸ್ತು ಅಂತಂದು ತಿಳ್ಕೊಂಡು ಅವನ ಸಾಧನೆಯನ್ನು ತಪಸ್ಸನ್ನು ಸ್ಟಾಪ್ ಮಾಡ್ತಾನೆ, ತಿಳ್ಕೊತಾನೆ. ಆ ಇದಕ್ಕೆ ಪ್ರತಿಬಿಂಬವನ್ನು ಚೆನ್ನಾಗಿ ನೋಡ್ಕೋಬೇಕಾದ್ರೆ ನಾನು ಚೆನ್ನಾಗಿರಬೇಕು ಅಂದರೆ ಏನು ಕಾಣಿಸ್ತಾ ಇದೆ? ನನ್ನ ಶರೀರ ಕಾಣಿಸ್ತಾ ಇದೆಯೋ, ಮನಸ್ಸು ಕಾಣಿಸ್ತಾ ಇದೆಯೋ, ಬುದ್ಧಿ ಕಾಣಿಸ್ತಾ ಇದೆಯೋ, ಅದರಲ್ಲಿ ಚೈತನ್ಯವು ಕಾಣಿಸ್ತಾ ಇದೆಯೋ? ಶರೀರ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಶರೀರ ಪೋಷಣವೇ ಬ್ರಹ್ಮಾನಂದ. ಚೆನ್ನಾಗಿ ತಿನ್ನೋದು, ಆನಂದವಾಗಿರೋದಪ್ಪ. ಋಣಂಕೃತ್ವ ಘೃತಂ ಪೀತ್ವ. ನೀನು ಸಾಲಾದನ್ನೂ ಮಾಡಿ ಚೆನ್ನಾಗಿ ತುಪ್ಪ ತಿನ್ನು. ಅಂದರೆ ಏನು ಬಲಿಷ್ಠವಾಗುತ್ತೆ, ಏನು ಆರೋಗ್ಯವಾಗಿರುತ್ತೆ ಅಂದರೆ ಶರೀರ. ಅದು ಡೌಟೇ. ತುಂಬ ತುಪ್ಪ ತಿಂದುಬಿಟ್ರೆ ನಿಜವಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಒಳಗಡೆ ರಕ್ತ ಪ್ರಸರಣ ಆಗೋದಿಲ್ಲ, ಆಪರೇಷನ್ ಮಾಡ್ಕೋಬೇಕಾಗುತ್ತೆ. ಅವನ ದೃಷ್ಟಿ ದೇಹದೃಷ್ಟಿಯೇ ಹೊರತು ಅವನ ದೇಹ ಅಂತರದಲ್ಲಿ ಇರತಕ್ಕಂಥ ಆತ್ಮದೃಷ್ಟಿ ಇಲ್ಲ. ಅವರು ರಾಕ್ಷಸರಾದರು. ಇಂದ್ರನಿಗೆ ಅನುಮಾನ ಬಂತು. ದಿಸ್ ಈಸ್ ಎ ಗುಡ್ ಸ್ಟೂಡೆಂಟ್. ಇಂದ್ರ ವಾಸ್ ಎ ಗುಡ್ ಸ್ಟೂಡೆಂಟ್. ಚಿಂತನೆ ಮಾಡ್ದ, ಅರೆ ಇವಾಗ ಹಗಲಿದೆ, ಪ್ರತಿಬಿಂಬ ಕಾಣಿಸ್ತಾ ಇದೆ, ರಾತ್ರಿ ಆದರೆ ಕಾಣಿಸೋದಿಲ್ವೇ? ಅದು ನೀರು ಚಲನವಾದರೆ ಅದು ಚಲಿಸುತ್ತೆ, ನಾನು ಚಲಿಸೋದಿಲ್ಲಲ್ವಾ? ಭಗವಂತ ಚಲಿಸ್ತಕ್ಕಂಥವನಲ್ಲ, ಸ್ಥಿರವಾಗಿರೋನು. ಅವನು ರಾತ್ರಿ ಇದ್ದಾನೆ, ಹಗಲು ಇದ್ದಾನೆ. ರಾತ್ರಿ ಹಗಲು ಇರೋನು, ಇದು ಮಾತ್ರ ಹಗಲು ಮಾತ್ರ ಕಾಣಿಸ್ತಾ ಇದೆ, ಆದ ಕಾರಣ ಇದು ಬ್ರಹ್ಮವಸ್ತು ಆಗೋದಕ್ಕೆ ಸಾಧ್ಯವಿಲ್ಲ. ದಿಸ್ ಈಸ್ ಹೌ ಹಿ ಲರ್ನ್ಸ್ ದಿ ಲೆಸನ್. ಕಮ್ಸ್ ಬ್ಯಾಕ್. ಬ್ರಹ್ಮನ ಹತ್ರಕ್ಕೆ ಬರ್ತಾನೆ, ದೇವ ನನಗೆ ಅನುಮಾನ ಇದೆ, ಇದು ಅಲ್ಲ ಅಂತ ಕಾಣಿಸ್ತೆ. ಹಾಗಾದರೆ ನಿನ್ನ ಜೊತೆಯಲ್ಲೇನೋ ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರ್ತಕ್ಕಂಥದ್ದು ಏನಿದೆಯೋ ಅದು ಬ್ರಹ್ಮವಸ್ತುಪ್ಪ. ಹೋಗಿ ಚಿಂತನೆ ಮಾಡು. ಯಾವುದ್ರಿ ನಮ್ಮ ಜೊತೆಯಲ್ಲೇ ಇರೋದು?
ಇವಾಗ ನಾವು ಚಿಂತನೆ ಮಾಡಬೇಕು. ನಮ್ಮ ಜೊತೆಯಲ್ಲಿ ಬೆಳಕಿನಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದು ನಮ್ಮ ನೆರಳು. ಎಲ್ಲಿ ನೀವು ಹಗಲು ನೆರಳಿದೆ, ಮತ್ತು ಆ ನೆರಳು ಕಾಣಿಸ್ತಾ ಇದೆ, ಈ ನೆರಳೇ ಬ್ರಹ್ಮವಸ್ತುವ ಅಂತಂದು ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಅದು ಆಗೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಾನು ಹೋದರೆ, ಈ ಶರೀರ ಹೋದರೆ ಆ ನೆರಳೆಲ್ಲಿದೆ? ಇಲ್ಲ. ಹಾಗಾದರೆ ಈ ನೆರಳೇ ಬ್ರಹ್ಮವಸ್ತು ಆದರೆ ಆ ಬ್ರಹ್ಮವಸ್ತು ಭೂತ, ಭವಿಷ್ಯತ್, ವರ್ತಮಾನ ಕಾಲ 3 ಕಾಲಗಳಲ್ಲಿ ಇರಬೇಕು. ಆ 3 ಕಾಲಗಳಲ್ಲಿ ಇರೋದಿಲ್ಲ. ಆದ ಕಾರಣ ಇದು ಅಸತ್ಯ. ಯಾವುದು ವಸ್ತುವು ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇರೋದಿಲ್ವೋ ಅದು ಅಸತ್ಯ, ಅದು ನಿಜ ಅಲ್ಲ. ಆ ಅವಸ್ಥೆಯಲ್ಲಿ ಅದು ನಿಜ ಇರಬಹುದು ಹೊರತು ಎಲ್ಲ ವೇಳೆಯಲ್ಲಿ ಇರತಕ್ಕಂಥದ್ದು ಅಲ್ಲ ಅಂತಂದು ತಿಳ್ಕೊತಾನೆ ಬ್ರಹ್ಮವಸ್ತು. ಬ್ರಹ್ಮದೇವನ ಹತ್ರಕ್ಕೆ ಬಂದು ಇಂದ್ರ ಮತ್ತೆ ಕೇಳ್ತಾನೆ. ನಾನು ಯಾತಕ್ಕೆ ಈ ಉದಾಹರಣೆ ನಿಮಗೆ ಕೊಟ್ಟೆ ಅಂದರೆ, ಚಿಂತನೆ ಮಾಡೋದಕ್ಕೆ ಟೈಮ್ ಕೊಟ್ಟಿರ್ತಕ್ಕಂಥವ್ರು ಋಷಿಗಳು. ನೀನು ಯೋಚನೆ ಮಾಡು, ಸ್ವಂತವಾಗಿ ಯೋಚನೆ ಮಾಡು. ಯು ಹ್ಯಾವ್ ದಿ ಇಂಟೆಲೆಕ್ಟ್. ಮೈ ಅಪೀಲ್ ಟು ಆಲ್ ದಿ ಯಂಗ್ಸ್ಟರ್ಸ್, ಯು ಹ್ಯಾವ್ ದಿ ಇಂಟೆಲೆಕ್ಟ್, ಯು ಹ್ಯಾವ್ ಶಾರ್ಪ್ನೆಸ್ ಟು ಅಂಡರ್ಸ್ಟ್ಯಾಂಡ್, you have sufficient time to think, rethink and reassure yourself whether what you have understood is correct or not. You verify it, you examine it, you try to bring everything to your experience, then accept it. ಅದನ್ನು ತೋರಿಸ್ತಾನೆ ಬ್ರಹ್ಮದೇವ ಇಂದ್ರನಿಗೆ. ಫೈನಲ್ ಆಗಿ ಇಂದ್ರ ಹೇಳ್ತಾನೆ, ನನಗೆ ಸಮಾಧಾನ ಆಗಲಿಲ್ಲ. ಆವಾಗ ಬ್ರಹ್ಮದೇವ ಹೇಳ್ತಾನೆ, ಯಾವ ವಸ್ತುವಾದರೆ ಇಡೀ ವಿಶ್ವವನ್ನು ಆವರಿಸಿದೆಯೋ, ಯಾವ ವಸ್ತುವಿಂದ ಈ ಜಗತ್ತು ಉತ್ಪತ್ತಿಯಾಗಿದೆಯೋ, ಯಾವ ವಸ್ತುವಿಂದ ಇದು ರಕ್ಷಣೆ ಮಾಡಲ್ಪಡ್ತಾ ಇದೆಯೋ, ಯಾವ ವಸ್ತುವಿನಲ್ಲಿ ಈ ಸರ್ವ ಜಗತ್ತು ಎಲ್ಲವೂ ಲೀನವಾಗಿ ಹೋಗುತ್ತೋ ಆ ವಸ್ತುವೇ ಬ್ರಹ್ಮವಸ್ತು ಅಂತ ತಿಳ್ಕೊ ಅಂತಂದು ಬ್ರಹ್ಮಜ್ಞಾನವನ್ನು ಹೇಳ್ತಕ್ಕಂಥದ್ದು. ನಾನು ಈ ಚಿಕ್ಕದಾಗಿರ್ತಕ್ಕಂಥ ಕತೆ ನಿಮಗೆ ಮುಂದೆ ಇಟ್ಟಿದ್ದು ಉದ್ದೇಶ ಇಷ್ಟೇ. ನೀವು ಎಷ್ಟೆಷ್ಟು ಯೋಚನೆ ಮಾಡ್ತಾ ಹೋಗ್ತೀರೋ ಅಷ್ಟಷ್ಟು ಆಳವಾಗಿ ಆ ಭಗವತ್ ವಸ್ತುವನ್ನು ತಿಳ್ಕೊಳ್ತಕ್ಕಂಥದ್ದು ಸಾಧ್ಯವಾಗುತ್ತೆ. ಹಾಗಾಗಿ ಮೊಟ್ಟ ಮೊದಲನೇ ವಾಕ್ಯ ಆ ಪರಮೇಶ್ವರನು ಅಥವಾ ಆ ಋಷಿಗಳು ಹೇಳಿರ್ತಕ್ಕಂಥದ್ದು ಪ್ರಜ್ಞಾನಂ ಬ್ರಹ್ಮ. ಪ್ರಜ್ಞಾ ಸ್ವರೂಪವೇ ಬ್ರಹ್ಮ. ಯಾವುದ ಪ್ರಜ್ಞಾ? ಪ್ರಜ್ಞಾ ಅಂದರೆ ಏನು? ಇದು ಭಾಗವತದಲ್ಲಿದೆ. ಭಾಗವತದಲ್ಲಿ ಇಲ್ಲದ ಇರ್ತಕ್ಕಂಥದ್ದು ಹೇಳ್ತಾ ಇಲ್ಲ ನಾನು. ಪ್ರಜ್ಞಾ ಅಂದರೆ ಏನು? ಪ್ರಜ್ಞಾ ಅಂದರೆ ಏನು? ಸಾಮಾನ್ಯವಾಗಿ ನಾವು ಈ ಪದ ಬಳಸ್ತೀವಿ. ನಿನಗೆ ಪ್ರಜ್ಞೆ ಇಲ್ವಾ, ಬುದ್ಧಿ ಇಲ್ವಾ ಅಂತಂದು ಹೇಳ್ತೀವಿ. ಆ ಪ್ರಜ್ಞಾ ಅಂದರೆ ಏನದು? ಪ್ರಜ್ಞಾ ಯಾವ ಶಕ್ತಿಯಿಂದ, ಸುಲಭವಾಗಿ ಹೇಳ್ತೀನಿ, ಕಷ್ಟವಾಗಿ ಶ್ಲೋಕಗಳು ಹೇಳೋದಿಲ್ಲ. ಯಾವ ಶಕ್ತಿಯಿಂದ ನೀವು ಪರೀಕ್ಷೆ ಮಾಡಿ. ನಾನು ಹೇಳ್ತಕ್ಕಂಥ ಪ್ರತಿಯೊಂದು ಸೆಂಟೆನ್ಸು ನಿಮಗೆ ಅನ್ವಯ ಮಾಡ್ಕೊಳ್ಳಿ. ನಿಮ್ಮ ಅನುಭವಕ್ಕೆ ಬಂದರೆ ಒಪ್ಕೊಳ್ಳಿ, ಇಲ್ದ ಇದ್ದರೆ ಬೇಡ. ಯಾವ ಶಕ್ತಿಯಿಂದ ನೀವು ಈ ಕಣ್ಣಿಂದ ನೋಡೋದಕ್ಕೆ ಆಗ್ತಾ ಇದೆಯೋ, ಯಾವ ಶಕ್ತಿಯಿಂದ ನೀವು ಶಬ್ದಗಳನ್ನು ಕೇಳೋಕ್ಕಾಗ್ತಾ ಇದೆಯೋ, ಯಾವ ಶಕ್ತಿಯಿಂದ ನೀವು ಸ್ಪರ್ಶೆಯನ್ನು ಮಾಡಿ ಇದು ಕಠಿಣವಾಗಿದೆ, ಇದು ಮೆತ್ತವಾಗಿದೆ, ಇದು ಉಷ್ಣವಾಗಿದೆ, ಇದು ಶೀತಲವಾಗಿದೆ ಅಂತಂದ ಜ್ಞಾನ ಪಡೀತಾ ಇದೆಯೋ, ಯಾವ ಶಕ್ತಿಯಿಂದ ನಾಲಿಗೆ ಮೇಲೆ ಹಾಕಿದ ತಕ್ಷಣವೇ ಇದು ಸಿಹಿಯಾಗಿದೆ, ಇದು ಹುಳಿಯಾಗಿದೆ, ಇದು ಇನ್ನೊಂದು ರುಚಿಯಾಗಿದೆ ಅಂತಕ್ಕಂಥ ಆಸ್ವಾದವನ್ನು ಮಾಡ್ತಾ ಇದ್ದೀರೋ, ಯಾವ ಶಕ್ತಿಯಿಂದ ಇದು ಸುವಾಸನೆ, ಇದು ಒಳ್ಳೆ ಪರಿಮಳ, ಇದು ದುರ್ವಾಸನೆ ಅಂತಕ್ಕಂಥ ಜ್ಞಾನವನ್ನು ನೀನು ಪಡೀತಾ ಇದೆಯೋ ಆ ಶಕ್ತಿಯೇ ಪ್ರಜ್ಞೆ. ದಯವಿಟ್ಟು ತಾವು ಹೇಳಿ, ನಿಮ್ಮಲ್ಲಿ ಆ ಪ್ರಜ್ಞೆ ಇದೆಯೋ ಇಲ್ವೋ? ಯಾಕೋ ಸ್ವಲ್ಪ ಕಡಿಮೆ ಹೇಳ್ತಾ ಇದ್ದೀರಿ. ಇದೆಯೋ ಇಲ್ವೋ? ಪೂರ್ತಿಯಾಗಿದೆಯೋ ಇಲ್ವೋ? ನೀವು ಜಾಗೃತ ಅವಸ್ಥೆಯಲ್ಲಿ ಇದೆಯೋ ಇಲ್ವೋ? ಸ್ವಪ್ನಾವಸ್ಥೆಯಲ್ಲಿ ಇದೆಯೋ ಇಲ್ವೋ? ನಿದ್ದೆ ಅವಸ್ಥೆಯಲ್ಲಿ ಇದೆಯೋ ಇಲ್ವೋ? ಇದೇ ನಿಮಗೆ ಗೊತ್ತಿಲ್ಲ. ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ ಆದಮೇಲೆ ಗೊತ್ತಾಗುತ್ತೆ. ಮತ್ತು ನಿಮ್ಮಲ್ಲೇ ಇರ್ತಕ್ಕಂಥ ಯಾವ ದಿವ್ಯ ಚೈತನ್ಯ ಶಕ್ತಿ ಆದರೆ ಉಂಟೋ ಆ ಶಕ್ತಿಯನ್ನು ಪ್ರಜ್ಞಾ ಅಂದಿದೆ. ಆ ಪ್ರಜ್ಞಾ ವಸ್ತುವೇ ಬ್ರಹ್ಮ ವಸ್ತುವಪ್ಪ. ನೀನು ಮತ್ತೆ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಲ್ಲ. ಭಾರವಾಗಿರೋ ವಸ್ತು ಏನಿದೆಯೋ, ಬೃಹತ್ತಾಗಿರ್ತಕ್ಕಂಥ ವಸ್ತು ಏನಿದೆಯೋ ಆ ಬೃಹತ್ತಾಗಿರ್ತಕ್ಕಂಥ ವಸ್ತುವನ್ನು ಬ್ರಹ್ಮ ವಸ್ತುವು ಅಂತಂದು ಕರೆದೀವಿ. ಅಂಥ ಬ್ರಹ್ಮ ವಸ್ತುವು
ಮತ್ತು ಪ್ರಜ್ಞಾ ಸ್ವರೂಪಕವಾಗಿದೆ ಅಂತಂದು ಯಾರು ಹೇಳ್ತಾ ಇದ್ದಾರೆ ಅಂದರೆ ಗುರುವು ಯಾರಿಗೆ ಹೇಳ್ತಾ ಇದ್ದಾನೆ? ಶಿಷ್ಯನ. ನೀವೆಲ್ಲ ಕೇಳಿದಿರಲ್ವ? ಹಾಂ, ಇವಾಗ ಶಿಷ್ಯ ಹೇಳ್ತಾನೆ. ಯೋಚನೆ ಮಾಡ್ದ ಶಿಷ್ಯ ಚಿಂತನೆ ಮಾಡಿದ ಮೇಲೆ ಅಯಮಾತ್ಮ ಬ್ರಹ್ಮ, ಇದು 4ನೇ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಯಮಾತ್ಮ ಬ್ರಹ್ಮ, ನಾನು ಆ ಬ್ರಹ್ಮ ವಸ್ತುವ ಅಂದರೆ ಅರ್ಥ ಏನಾಯಿತು? ನಾನು ಒಂದು ಪದ, ಆ ಬ್ರಹ್ಮ ಅಂದರೆ ಈ ಬ್ರಹ್ಮ ಅಲ್ಲ. ಆ ಬ್ರಹ್ಮ ಅಂದರೆ ಎಲ್ಲೋ ದೂರ ಇದೆ, ನನಗಂದರೆ ಅನ್ಯವಾಗಿದೆ, ನನಗಂದರೆ ಬೇರೆಯಾಗಿರ್ತಕ್ಕಂಥ ಯಾವ ವಸ್ತುವಾದರೆ ನೀವು ಬ್ರಹ್ಮ ಅಂತಂದು ಹೇಳ್ತಾ ಇದ್ದೀರೋ ಆ ಬ್ರಹ್ಮ ವಸ್ತುವು ನಾನಾ? ಅನುಮಾನವ ನಿಶ್ಚಯವ? ಇದು ಅನುಮಾನ. ಯಾರಿಗೆ ಅನುಮಾನ? ಶಿಷ್ಯನಿಗೆ. ನೀವು ಹೇಳಿರ್ತಕ್ಕಂಥದ್ದು ಅದ ಬ್ರಹ್ಮವ ಅಂತಂದು ಯಾವಾಗಾದರೆ ಪ್ರಶ್ನೆಯನ್ನು ಹಾಕ್ತಾನೋ ಆವಾಗ ಗುರು ಇನ್ನೊಂದು ವಾಕ್ಯ ಹೇಳ್ತಾನೆ, ತತ್ ತ್ವಂ ಅಸಿ, ಅದೇ ನೀನು ಆಗಿದ್ದೀಯ. ಎಷ್ಟು ಚೆನ್ನಾಗಿದೆ ನೋಡಿ, ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥ ಪದಗಳು. ತತ್ ಆ ವಸ್ತು, ನೀನೇನೇನು ಪ್ರಜ್ಞಾ ಅಂತಂದು ಹೇಳ್ತಾ ಇದೆಯೋ, ಅಯಮಾತ್ಮ ಬ್ರಹ್ಮ ಅಂತಂದು ನೀನೇನು ಹೇಳ್ತಾ ಇದೆಯೋ ಅದು ತ್ವಂ ನೀನು ಆಗಿದ್ದೀಯಾ ಅಂತಂದು ಗುರು ಹೇಳ್ತಾನೆ. ಇದು 3ನೇ ವಾಕ್ಯ. ಇನ್ನು 4ನೇ ವಾಕ್ಯ ಚಿಂತನೆ ಮಾಡ್ತಾನೆ ಶಿಷ್ಯ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮವಸ್ತು ಆಗಿದ್ದೇನೆ. ಇದು ಸ್ಥಿತಿವಾಕ್ಯ ಅಂತಾರೆ. ಇದು ಶಿಷ್ಯ ಸ್ಥಿತಿವಾಕ್ಯ. ಅವನಿಗೆ ಅರ್ಥ ಆಗುತ್ತೆ, ಎಸ್ ಐ ಆ್ಯಮ್ ದ ಸೇಮ್ ಬ್ರಹ್ಮನ್. ಆ ಬ್ರಹ್ಮನ್ ಈಸ್ ನಾಟ್ ಸಮ್ವೇರ್ ಎಲ್ಸ್. ದಟ್ ಬ್ರಹ್ಮನ್ ಈಸ್ ದೇರ್ ಇನ್ ಮೀ ಆ್ಯಂಡ್ ಐ ಆ್ಯಮ್ ದಟ್ ಬ್ರಹ್ಮನ್. ಐ ಆ್ಯಮ್ ದಟ್ ಬ್ರಹ್ಮನ್. ವಿವೇಕಾನಂದ ಸ್ವಾಮೀಜಿಯವರು ಅದೇ ಹೇಳಿದ್ದು, ಎವ್ರಿಥಿಂಗ್ ಈಸ್ ಬ್ರಹ್ಮನ್. ಆ ಬ್ರಹ್ಮನ್ ಆಗಿದೆ. ಆದ ಕಾರಣವೇ ಅಮೆರಿಕಾದಲ್ಲಿ ಇರ್ತಕ್ಕಂಥವರು ನನ್ನ ಸೋದರಮಣಿಯರೇ, ಭಾರತ ದೇಶದಲ್ಲಿ ಇರ್ತಕ್ಕಂಥವರು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸೇ. ದೇ ಆರ್ ನಾಟ್ ಡಿಫರೆಂಟ್, ದೇ ಆರ್ ದಿ ಒನ್ ಆ್ಯಂಡ್ ದಿ ಸೇಮ್. ಈ ವೈಶಾಲ್ಯ, ಹೃದಯ ವೈಶಾಲ್ಯ, ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿ ಒಬ್ಬರು ಅವರಲ್ಲಿ ಅನುಸ್ಯೂತವಾಗಿರ್ತಕ್ಕಂಥ ಅಖಂಡ ಚೈತನ್ಯ ವಸ್ತು ಒಂದೇ ಅನ್ನುವ ಯಾವ ವೈಶಲ್ಯವಿದೆಯೋ ಆ ವೈಶಲ್ಯತ್ವವಿಲ್ಲದ ಇದ್ದರೆ ವಿವೇಕಾನಂದ ಸ್ವಾಮೀಜಿಯವರು ಅವತ್ತಿನ ದಿನ ಚಿಕಾಗೋನಲ್ಲಿ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ ಅಂತಂದು ಹೇಳ್ತಾ ಇದ್ದಿಲ್ಲ. ಅದು ನಮ್ಮ ಋಷಿ ಪರಂಪರ ಘನತೆ. ವಿ ಹ್ಯಾವ್ ನಾಟ್ ಡಿಫರೆನ್ಷಿಯೇಟೆಡ್ ಎನಿಬಾಡಿ. ವಿ ಹ್ಯಾವ್ ಸೀನ್ ದ ಸೇಮ್ ಡಿವಿನಿಟಿ ಎವರಿವೇರ್. ಕೇವಲ ಮಾನವನಲ್ಲೇ ಮಾತ್ರ ಅಲ್ಲ, ಜೀವಕೋಟಿಗಳಲ್ಲಿ, ಈ ಪ್ರಕೃತಿಯಲ್ಲಿ ನಾವು ಕಾಣಬಹುದಾಗಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ದಿವ್ಯ ಶಕ್ತಿ, ಎನರ್ಜಿ, ದಟ್ ಎನರ್ಜಿ ಈಸ್ ಬ್ರಹ್ಮನ್. ಇದು ನಿಜವಾಗಿರ್ತಕ್ಕಂಥ ಫಂಡಮೆಂಟಲ್ ನಾಲೆಡ್ಜ್ ಗಿವನ್ ಬೈ ಅವರ್ ಗ್ರೇಟ್ ರಿಷೀಸ್ ಆ್ಯಂಡ್ ಗ್ರೇಟ್ ಸೇಜಸ್ ಆಫ್ ಅವರ್ ಹೆರಿಟೇಜ್ ಟು ಅವರ್ಸ್. ಅವರು ನಮಗೆ ಕೊಟ್ಟು ಹೋಗಿರ್ತಕ್ಕಂಥ ಆಸ್ತಿ. ಇದನ್ನೇ ಭಾಗವತದಲ್ಲಿ ಹೇಗಿದ್ದಾನೆ, ಭಾಗವತದಲ್ಲಿ ತುಂಬ ಚೆನ್ನಾಗಿ ವ್ಯಾಸ ಮುನೀಂದ್ರರು ಒಂದು ಕಥೆಯನ್ನು ಅದನ್ನು ರಚನೆ ಮಾಡಿ ಕಥೆ ಮೂಲಕ ಹೇಳಿಸಿದ್ದಾನೆ. ಕಥೆ ಹೇಳಿದ್ರೆ ಅರ್ಥ ಆಗುತ್ತೆ ಅನ್ನೋ ಉದ್ದೇಶದಿಂದ ಒಂದು ಕಥೆಯನ್ನು ಹೇಳಿದ್ದಾನೆ. ಅದು ಯಾವುದೂ ಅಲ್ಲ, ಗಜೇಂದ್ರ ಮೋಕ್ಷ. ಅಷ್ಟಮ ಸತ್ಸ್ಕಂದದಲ್ಲಿ ಬರತಕ್ಕಂಥ ಒಂದು ಗಜೇಂದ್ರ ಮೋಕ್ಷ. ಗಜೇಂದ್ರ ಮೋಕ್ಷ ನಿಮಗೆಲ್ಲ ಗೊತ್ತಿದೆ. ಆ ಗಜೇಂದ್ರನ ಒಂದು ಚಿಕ್ಕದಾಗಿರ್ತಕ್ಕಂಥ ಕಥೆ. ನಾನು ಕಥೆಗೆ ಜಾಸ್ತಿ ಒತ್ತು ಕೊಡೋದಿಲ್ಲ, ಆ ಕಥೆಯಲ್ಲಿ ಇರ್ತಕ್ಕಂಥ ಸಾರಾಂಶ ಹೇಳ್ತೀನಿ. ಆ ಕಥೆ ಹೀಗಿದೆ. ತ್ರಿಕೂಟ ಪರ್ವತ. ಪ್ರತಿಯೊಂದು ನಮ್ಮ ಋಷಿಗಳು ಮಾಡಿರ್ತಕ್ಕಂಥದ್ದು ದೇರ್ ಇಸ್ ಲಾಟ್ ಆಫ್ ಸಿಂಬಾಲಿಸಮ್ ಬಿಹೈಂಡ್ ಇಟ್. ನೀವು ಸ್ಥೂಲವಾಗಿರ್ತಕ್ಕಂಥದ್ದನ್ನು ನೋಡಬೇಡಿ, ಆ ಸ್ಥೂಲವಾಗಿ ಕಾಣಿಸ್ತಕ್ಕಂಥದ್ದು ಹಿಂದೆ ಇರ್ತಕ್ಕಂಥ ಯಾವ ಸಂದೇಶವಿದೆಯೋ ಆ ಸಂದೇಶ ನೋಡಿ. ತ್ರಿಕೂಟ ಪರ್ವತ. ತ್ರಿಕೂಟ ಪರ್ವತ ಅಂದರೆ 3 ಶಿಖರಗಳು ಇರ್ತಕ್ಕಂಥ ಪರ್ವತ. ಒಂದು ಶಿಖರ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಶಿಖರ ಬಂಗಾರ ಶಿಖರ, ನಮಗೆ ಅದು ಸಿಕ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು. ಇನ್ನೊಂದು ಶಿಖರ ಅದು ಬೆಳ್ಳಿ ಶಿಖರ, ಇನ್ನೊಂದು ಶಿಖರ ಅದು ಕಬ್ಬಿಣದ ಶಿಖರ. ಲೋಹಗಳು ಇರ್ತಕ್ಕಂಥ ಶಿಖರ. ಆ 3 ಬೆಟ್ಟಗಳು ಇರ್ತಕ್ಕಂಥ ತ್ರಿಕೂಟ ಪರ್ವತ. ಆ ಪರ್ವತದ ಅಂಚಿನಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಸರೋವರ.
ಪ್ರಕೃತಿ ರಮಣೀಯವಾಗಿರ್ತಕ್ಕಂಥದ್ದು. ಬೇಕಾದಷ್ಟು ವೆಜಿಟೇಷನ್ ಇದೆ, ಫಾನಾ ಆ್ಯಂಡ್ ಫ್ಲೋರಾ, ನೋಡೋದಕ್ಕೆ ಆಹ್ಲಾದವಾಗಿರ್ತಕ್ಕಂಥ ವಾತಾವರಣ. ಅಲ್ಲಿ ವಾಸವಾಗಿರ್ತಕ್ಕಂಥದ್ದು ಮೃಗಗಳಿವೆ, ಸರ್ಪಗಳಿವೆ, ಅನೇಕ ರೀತಿಯಾಗಿರ್ತಕ್ಕಂಥ ಜಂತು ಜಾಲಗಳಿವೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ರಾಜನಾಗಿರ್ತಕ್ಕಂಥ ಮದವನ್ನು ಇರ್ತಕ್ಕಂಥ ಆನೆಗಳು ಇವೆ. ಅವನ್ನೇ ಗಜೇಂದ್ರ ಅಂದರು. ಗಜಕ್ಕೆ ಯಾಕೆ ತಗೊಂಡ ಭಾಗವತದಲ್ಲಿ? ಸಿಂಹನ್ನು ತಗೋಬಾರ್ದಾಗಿತ್ತೆ. ಸಿಂಹ ರಾಜ, ಕಾಡಿಗೆ ರಾಜ ಅಲ್ವಾ, ಆ ಕಾಡಿಗೆ ರಾಜನ ಕಥೆ ಹೇಳ್ಬೋದಾಗಿತ್ತೆ. ಇಲ್ಲ, ಗಜೇಂದ್ರನ ತಗೊಂಡ. ಗಜ ಈಸ್ ಎ ರೆಪ್ರೆಸೆಂಟೇಷನ್ ಆಫ್ ಈಗೋ. ನೀವು ಹೇಳಿ, ನಮಗೆ ಈಗೋ ಇದೆಯೋ ಇಲ್ವೋ? ದಟ್ ಈಗೋ ಈಸ್ ಗಜೇಂದ್ರ. ಅದು ಆ ಗಜೇಂದ್ರನಿಗೆ ಅಹಂಕಾರ ಅಂದರೆ ದುರಹಂಕಾರ ಜಾಸ್ತಿ. ಆ ದುರಹಂಕಾರಯುತವಾಗಿರ್ತಕ್ಕಂಥ ಆ ಗಜೇಂದ್ರ ಸಮೂಹವನ್ನೆಲ್ಲ ತಗೊಂಡು ಬಂದು ಆ ತಟಾಕದಲ್ಲಿ, ಆ ಸರೋವರದಲ್ಲಿ ನೀರು ಕುಡಿಯೋದೇ ಅಲ್ಲದೇ ಆ ಸರೋವರವನ್ನು ಕಲ್ಲೋಲವನ್ನು ಮಾಡ್ತಾಯಿದ್ದಾನೆ. ನಾವು ಹಾಗೆ ನೀರು ಸಿಕ್ಕಿದ್ರೆ ಕುಡಿದು ಹೋಗಬೇಕೋ, ಅದರ ಮೇಲೆ ಇಲ್ದ ಇರತಕ್ಕಂಥ ಅನಾಹುತಗಳು ಮಾಡಬೇಕು. ಅನಾಹುತಗಳು ಮಾಡಿದ್ರೆ ನೀನು ಗಜೇಂದ್ರನ ಆಗ್ತೀಯ, ಸುಮ್ಮನೆ ಕುಡ್ಕೊಂಡು ಹೋದರೆ ನೀನು ಜಿಂಕೆ ಆಗ್ತೀಯ. ಆದ ಕಾರಣ ಆ ಗಜೇಂದ್ರಗಳು ಏನು ಮಾಡ್ತು ಅಂದರೆ ಸರೋವರವನ್ನು ಅಲ್ಲಕಲ್ಲೋಲ ಮಾಡ್ತು. ಆ ಸರೋವರದಲ್ಲಿ ಒಂದು ಮೊಸಳೆ ಇತ್ತು. ಆ ಮೊಸಳೆ ಏನೋ ಅಲ್ಲ, ಈ ಗಜೇಂದ್ರನ ಸಹಿತ ಹಿಡ್ಕೊಳ್ಳಬಹುದಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಮಕರಿ. ಅದೇನು ಮಾಡ್ತು, ಆ ಗಜೇಂದ್ರನ ಕಾಲಿಡೀತು. ಮಕರಿ ನೀರಿನಲ್ಲಿ ಅದು ರಾಜ, ಭೂಮಿನಲ್ಲಿ ರಾಜ ಅಲ್ಲ. ಅದು ನೀರಿನಲ್ಲಿ ಯಾವುದ ವಸ್ತು ಸಿಕ್ಕಿದೆಯೋ ಆ ವಸ್ತುವನ್ನು ತನ್ನ ಆಧೀನಕ್ಕೆ ಬಿಡದೇನೆ ತನ್ನ ಸ್ವಾಧೀನದಲ್ಲಿ ತಗೊಳ್ತಕ್ಕಂಥ ಶಕ್ತಿ ಆ ಮಕರಿಗಿದೆ. ಆದರೆ ಗಜೇಂದ್ರನು ಮೇಲ್ಗಡೆ ಇರತಕ್ಕಂಥ ಭೂಮಿ ಮೇಲೆ ಇರೋವನು ತುಂಬ ಬಲೀಯವಾಗಿರ್ತಕ್ಕಂಥವನು. ಅವನು ಮತ್ತು ನೀರಿನಲ್ಲಿ ಇಳಿದರೆ ಕಾಲಿಡಿತಾನೆ ಮಕರಿ. ಪ್ರಯತ್ನ ಪಡ್ತಾನೆ. ಎಷ್ಟು ಪ್ರಯತ್ನ ಪಟ್ಟರೂ ಮೇಲಕ್ಕೆ ಬರೋದಕ್ಕೆ ಸ್ವಲ್ಪ ಆಗುತ್ತೆ. ಆ ಮಕರಿ ಸುಮ್ಮನೆ ಇರೋದಿಲ್ಲ, ಎಳೆಯುತ್ತೆ. ನಾವು ಸಂಸಾರದಲ್ಲಿ ಜಂಜಾಟ ಹೀಗೆ. ನಾವು ಮೇಲೆ ಬರಬೇಕಂತ ಅಂದ್ಕೊಳ್ತೀವಿ, ಯಾರೋ ಕಾಲು ಎಳಿತಾರಲ್ಲ, ಯಾರೋ ಕಾಲು ಎಳಿತಾರೆ. ಕಾಲು ಎಳೆದ ಮೇಲೆ ಮತ್ತೆ ಮೇಲೆ ಬರಬೇಕಾದ್ರೆ ಇನ್ನೊಂದು 5 ವರ್ಷ, ಮತ್ತೆ ಕಾಲು ಎಳೆಯೋರು ಇನ್ನೊಬ್ಬರು. ಹೀಗೆ ಈ ಜಂಜಾಟ, ಸಾಂಸಾರಿಕವಾಗಿರ್ತಕ್ಕಂಥ ಜಂಜಾಟ ನಾವು ನಿಜ ಜೀವನದಲ್ಲಿ ಅನುಭವ ಮಾಡ್ತೀವಾ ಇಲ್ವಾ? ಖಂಡಿತ ಅನುಭವ ಮಾಡ್ತೀವಿ, ಆದರೆ ನಮಗೆ ಪ್ರಜ್ಞೆ ಬರೋದಿಲ್ಲ. ಆ ಜಂಜಾಟದಲ್ಲಿ 1000 ವರ್ಷ ಆಗಿಬಿಡುತ್ತೆ. ಇಷ್ಟು ತನಕ ಆ ಗಜೇಂದ್ರನ ಜೊತೆಯಲ್ಲಿ ಬಂದಿರತಕ್ಕಂಥ ಯಾವ ಸಮೂಹವಿತ್ತೋ, ಬಂಧುಗಳಿದ್ದರೋ, ಸ್ನೇಹಿತರಿದ್ದರೋ, ಎಲ್ಲರೂ ಒಬ್ಬೊಬ್ಬರೇ ಈ ಕಷ್ಟವನ್ನು ನೋಡಿ ದೂರ ಹೋಗ್ತಾರೆ. ಪ್ರಪಂಚದಲ್ಲಿ ಇದು ಸಹಜ ತಾನೇ. ನಮಗೆ ಕಷ್ಟ ಬಂದಿರುವಾಗ ಯಾರೂ ನಮ್ಮ ಜೊತೆಯಲ್ಲಿ ಬರುವುದಿಲ್ಲ. ಅನ್ನಲು ತಮ್ಮಲು ಆದಿಯೈನವಾರು అనువగువేళ వెంటబడి అంతమునందు తోడుగా ఒక్కరైనను తోడుగా గొనిరారు వారికై వెర్రిగా పండ్లిగిలింపగనేల ఈ అనుచిత వృత్తిమాని మనసಾ ಹರಿಪಾದಮುಲಾಶ್ರಯಿಂಪುಮಾ. ಭಾಗವತದಲ್ಲಿರ್ತಕ್ಕಂಥ ಪದ್ಯ. ಆ ಬಂಧುಗಳೆಲ್ಲ ಹೋಗ್ಬಿಟ್ರು, ಇವನು ಒಬ್ಬಂಟಿ ಆದ. Please remember, you have to fight the life alone. You should have the determination to fight alone. ನಿಮ್ಮಲ್ಲಿ ಆತ್ಮಶಕ್ತಿ ಎಷ್ಟು ಇರಬೇಕಂದ್ರೆ ನಾನು ಸಾಧಿಸ್ತೀನಿ, ನಾನು ಸಾಧನೆ ಮಾಡ್ತೀನಿ ಅಂತಕ್ಕಂಥ ಧೈರ್ಯ, ಆ ಸಾಹಸ, ಏಕದೃಷ್ಟಿ ನಿನ್ನಲ್ಲಿ ಇಲ್ದಾಗಿದ್ದರೆ ನೀನು ಸಾಧನೆ ಮಾಡೋಕ್ಕಾಗೋದಿಲ್ಲ. ವಿವೇಕಾನಂದ ಸ್ವಾಮೀಜಿಯವರು he was alone when he went to Chicago. He did not have any other person to help him. Ramatirtha went to America when he was only 30 years. Ramatirtha is another lion of spirituality. ಅವರು ಹೋಗ್ತಾರೆ, ಅಮೆರಿಕಾಗೆ ಹೋದರೆ ಅಲ್ಲಿ ಯಾರೂ ಪರಿಚಯ ಇಲ್ಲ. ಒಬ್ಬ ಸ್ತ್ರೀ, ಒಬ್ಬ ಮಹಿಳೆ ಕೇಳ್ತಾಳೆ, ಎಲ್ಲಿಗೆ ಹೋಗ್ಬೇಕು ನೀನು ಇಲ್ಲಿ ಅಂತ ಕೇಳ್ತಾಳೆ. ಯಾರನ್ನ ಗೊತ್ತಿದೆ ನಿನಗೆ ಇಲ್ಲಿ? ಇಷ್ಟುವರೆಗೂ ಯಾರೂ ಗೊತ್ತಿದ್ದಿಲ್ಲ, ಇವಾಗ ಗೊತ್ತಾಗಿದೆ ಅಂತ. ಯಾರು ಅಂದರೆ ನೀನೇ. ಯಾರು ಗೊತ್ತಾಗಿದ್ದಿಲ್ಲ, ನೀನೇ ಗೊತ್ತಾಗಿದೆ.
ಒರ್ರೇನೆ ಪರವಾಗಿಲ್ವೇ, ಹಾಗಾದರೆ ವಿಲ್ ಯು ಕಮ್ ಟು ಅವರ್ ಹೌಸ್? ಓ ಎಸ್, ಯುವರ್ ಹೌಸ್ ಆ್ಯಂಡ್ ಮೈ ಹೌಸ್, ನೋ ಡಿಫರೆನ್ಸ್, ಐ ಆಮ್ ದೇರ್ ವಿತ್ ಯು ಇನ್ ಯುವರ್ ಹೌಸ್. ನೋಡಿ, ಒಬ್ಬ ಭಾರತೀಯ ವೇದಾಂತ ಕೇಸರಿ ಆಗಿರ್ತಕ್ಕಂಥ ಭಾರತೀಯ ಒಂದು ಫಾರಿನ್ ಕಂಟ್ರಿನಲ್ಲಿ ಹೋಗಿ ಒಬ್ಬ ಮಹಿಳೆ ಹತ್ರ ಮಾತಾಡಿ ಅವರ ಮನೆಯಲ್ಲಿ ಒಂದು ದಿನಕ್ಕೋಸ್ಕರ ಹೋಗಿರೋನು 1-2 ವರ್ಷ ಅಲ್ಲೇ ಇದ್ದಾನೆ. ಅಷ್ಟೇ ಅಲ್ಲದೇ ಅಷ್ಟು ಜನಗಳಿಗೆ ಸ್ಫೂರ್ತಿಯನ್ನು ಕೊಟ್ಟು ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಸ್ಫೂರ್ತಿಯನ್ನು ಕೊಟ್ಟು ಅವರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಮೋಡಿ ಮಾಡಿರ್ತಕ್ಕಂಥವನು. ಅಷ್ಟೇ ಅಲ್ಲ, ಅವರ ಮನೆಯಲ್ಲಿ ದಟ್ ಜೆಂಟಲ್ಮನ್ ವಾಸ್ ದೇರ್ ಫಾರ್ 2 years. ಆ ಅಮೆರಿಕಾದಲ್ಲಿ ಆ ಸಂದರ್ಭದಲ್ಲಿ ಒಂದು ರನ್ನಿಂಗ್ ರೇಸ್ ವಾಸ್ ದೇರ್. ದಟ್ ಇಸ್ ಅ ಮ್ಯಾರಥಾನ್ ರನ್ನಿಂಗ್ ರೇಸ್. ಅಂದರೆ 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಓಡೋದು. ಆ್ಯಂಡ್ ರಾಮತೀರ್ಥ ವಾಸ್ 1 person ಟು ಪಾರ್ಟಿಸಿಪೇಟ್ ಇನ್ ದಟ್. ಹಿ ವಾಸ್ ಜಸ್ಟ್ 30 years. ಆ ಮ್ಯಾರಥಾನ್ ರೇಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹಿ ವನ್ ದ ಗೇಮ್. ಆಫ್ಟರ್ ಆಲ್ ಹಿ ಡಿಡ್ ನಾಟ್ ಹ್ಯಾವ್ ಸಫಿಷಿಯಂಟ್ ಡ್ರೆಸ್ ಟು ಮೇಕ್. ಅವರು ಸಾಮಾನ್ಯವಾಗಿರ್ತಕ್ಕಂಥ ಉಡುಪುಗಳು. ಯಾವುದು ಸ್ಥೈರ್ಯ? ಮನೋಸ್ಥೈರ್ಯ. ಮನಸ್ಸು ಒಂದು ಸ್ಥೈರ್ಯವಾಗಿದ್ದರೆ ಇನ್ನು ಯಾವುದು ಬೇಕಾಗಿಲ್ಲ. ಆ ಮನಸ್ಸಿನಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದು ಇಂಟೆಗ್ರಿಟಿ ಅದೊಂದು ಇದ್ದರೆ ಸಾಕು, ಮನುಷ್ಯನಿಗೆ ಬೇಕಾದಷ್ಟು ಸಾಧನೆ ಮಾಡ್ಬೋದು. ಮತ್ತು ಅದರಲ್ಲಿ ವಿಜೇತರಾಗ್ತಾರೆ. ಆದಮೇಲೆ 2 ವರ್ಷ ಆದಮೇಲೆ ಹಿ ಕಮ್ಸ್ ಬ್ಯಾಕ್ ಟು ಇಂಡಿಯಾ. ನಾನು ಯಾತಕ್ಕೆ ಈ ಮಾತು ಹೇಳಿದೆ ಅಂದರೆ, ಒಬ್ಬನೇ ವೆನ್ ಯು ಹ್ಯಾವ್ ಟು ಸಾಧನ ಮಾಡಬೇಕಾದ್ರೆ ನೀನೊಬ್ಬನೇ ಇರೋದು. ಯಾರೋ ಜೊತೆಯಲ್ಲಿ ಬರ್ತಾರೆ ಅಂದ್ಕೋಬೇಡ. ಅನುಷ್ಠಾನ ಮಾಡ್ತಾಯಿದ್ದೀರಾ ನೀವೊಬ್ಬರೇ, ಧ್ಯಾನ ಮಾಡ್ತಾಯಿದ್ದೀರಾ ನೀವೊಬ್ಬರೇ. ನಾನು ಒಬ್ಬನೇ ಮಾಡಿ ಕೃತಾರ್ಥನಾಗ್ತೀನಿ ಅಂತಕ್ಕಂಥ ಅಚಂಚಲವಾಗಿರ್ತಕ್ಕಂಥ ಆತ್ಮಸ್ಥೈರ್ಯ ವಿಶ್ವಾಸ ನಿನ್ನಲ್ಲಿ ಇದ್ದರೆ ಖಂಡಿತವಾಗಿ ಯು ವಿಲ್ ಬಿ ಏಬಲ್ ಟು ವಿನ್ ಎವ್ರಿಥಿಂಗ್. ಯಾವ ಸಮಸ್ಯೆನೂ ಬರೋದಿಲ್ಲ. ಸಮಸ್ಯೆಗಳು ಬಂದರೆ ಸಮಸ್ಯೆಗಳು ತಮ್ಮಷ್ಟಕ್ಕೆ ತಾವೇ ದೂರ ಹೋಗುತ್ತೆ. ಇಲ್ಲಿ ಗಜೇಂದ್ರ ಒಬ್ಬನಾಗಿಬಿಟ್ಟಿದ್ದಾನೆ ಸರೋವರದಲ್ಲಿ, ತನ್ನಲಾಡ್ತಾ ಇದ್ದಾನೆ. ಅವನಿಗೆ ಅರ್ಥ ಆಯಿತು, ಈ ಮಕರಿ ಜೊತೆಯಲ್ಲಿ ನಾನು ಯುದ್ಧ ಮಾಡೋಕ್ಕೆ ಆಗೋದಿಲ್ಲ. ನಮ್ಮ ಜೀವನದಲ್ಲಿ ಅಂಥ ಪರಿಸ್ಥಿತಿಗಳು ಬರುತ್ತೆ. ನಾವು ಇನ್ನು ಸೋತು ಹೋದ್ವಿ, ನಮಗೆ ಇನ್ಯಾರೂ ಸಹಾಯ ರಕ್ಷಣೆ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ. ನಮಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಒಬ್ಬನು ಪರಾತ್ಪರನಾಗಿರ್ತಕ್ಕಂಥ ಭಗವಂತ ಒಬ್ಬನೇ. ಆವಾಗ ಅರ್ಥ ಆಗುತ್ತೆ, ಆವಾಗ ನೆನಪು ಬರುತ್ತೆ ಗಜೇಂದ್ರನಿಗೆ, ನನಗೆ ಇನ್ನು ಯಾರೂ ಇಲ್ಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಜನಾರ್ದನ. ನಮಗೆ ತುಂಬ ಲೇಟ್ ರಿಯಲೈಸೇಷನ್ ನಮ್ಗೆ ಯಾವಾಗಲೂ. ಯಾಕಂದರೆ ಕಷ್ಟ ಬರಲಿ ಆಮೇಲೆ ನೋಡ್ಕೊಳ್ಳೋಣ. ಕಷ್ಟ ಬರೋ ತನಕ ಇರಬೇಡ. ಆ ಕಷ್ಟಗಳು ಬರೋಕ್ಕೆ ಮುಂಚೆನೇ ನೀನು ಎಚ್ಚರಿಕೆಯನ್ನು ತಗೊಂಡ್ರೆ ಯು ವಿಲ್ ಬಿ ವೆರಿ ಸಕ್ಸಸ್ಫುಲ್ ಪರ್ಸನ್ ಇನ್ ದಿ ವರ್ಲ್ಡ್. ಆ ಗಜೇಂದ್ರನಿಗೆ ಆವಾಗ ಯಾರು ರಕ್ಷಣೆ ಕೊಡೋರು ಇಲ್ಲ ಅಂತ ಗೊತ್ತಾದ ಮೇಲೆ ಆ ವಿಷ್ಣು ಮೂರ್ತಿಯನ್ನು ಮೊರೆ ಹೊಕ್ಕುತ್ತಾನೆ. ಇದು ಕಥಾ. ಈ ಕಥದಲ್ಲಿ ನೀವು ನೋಡಬೇಕಾಗಿರ್ತಕ್ಕಂಥದ್ದು ಗಜೇಂದ್ರ ಅಂದರೆ ಈಗೋ. ನಮ್ಮಲ್ಲಿ ಇರ್ತಕ್ಕಂಥ ಅಹಂಕಾರ ಏನಿದೆಯೋ ಅದು ದಮನವಾಗಬೇಕು. ಸಾಧಕರೇ, ನಮ್ಮ ಅಹಂಕಾರವನ್ನು ದಮನ ಮಾಡ್ತಕ್ಕಂಥ ಶಕ್ತಿಗಳು ಈ ಪ್ರಪಂಚದಲ್ಲಿ ಬೇಕಾದಷ್ಟಿದೆ. ಅಹಂಕಾರ ಪಡಿಬೇಡಿ. ಅಹಂಕಾರ ಪಟ್ಟರೆ ನೀವು ಉದ್ಧಾರವಾಗೋದಿಲ್ಲ. ಯಾವ ವಿಷಯಕ್ಕೂ ಅಹಂಕಾರ ಪಡಬೇಡಿ. ಹಣ ಇದೆ ಅಂತಂದು ಅಹಂಕಾರ ಪಡ್ತೀರಾ? ನಿನಗಂದರೆ ದೊಡ್ಡವನು ಇನ್ನೊಬ್ಬನಿದ್ದಾನೆ. ಇಲ್ಲ ನನಗೆ ತುಂಬ ಅಂದ ಚಂದ ಇದೆ, ನಿನಗಂದರೆ ಅಂದ ಚಂದ ಇರೋರು ಇದ್ದಾನೆ. ಇಲ್ಲ ನನಗೆ ಐಶ್ವರ್ಯ ಇದೆ, ನನಗೆ ಜನಬಲ ಇದೆ. ಆಢ್ಯ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತಿ ಅಜ್ಞಾನ ವಿಮೋಹಿತಾ. ಕೃಷ್ಣ ಹೇಳ್ತಾನೆ. ಎಂಥ ಕೃಷ್ಣ ಸಂದೇಶ ನೋಡಿ. ಕೃಷ್ಣ ಸಂದೇಶನೂ ಒಂದೇ, ಭಾಗವತ ಸಂದೇಶನೂ ಒಂದೇ. ಆಢ್ಯ ಅಭಿಜನವಾನಸ್ಮಿ. ಮನುಷ್ಯರಲ್ಲಿ ಜನಗಳಲ್ಲಿ ನಾನು ದೊಡ್ಡವನು. ಆಢ್ಯ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ. ನನಗೆ ಸಮಾನ ಯಾರಿದ್ದಾರೆ? ನಾನೇ ಯಜ್ಞಗಳು ಮಾಡಿದ್ದರಲ್ಲಿ ದೊಡ್ಡವನು, ಯಾತ್ರೆಗಳು ಮಾಡಿದ್ದರಲ್ಲಿ ನಾನು ದೊಡ್ಡವನು, ದಾನ ಧರ್ಮಗಳನ್ನು ಮಾಡೋದರಲ್ಲಿ ನಾನೇ ದೊಡ್ಡವನು. ಇವೆಲ್ಲ ಇತಿ
ಅಜ್ಞಾನ ವಿಮೋಹಿತಾ. ಅಜ್ಞಾನ ವ್ಯಾಮೋಹದಿಂದ ನೀನು ಮಾತನಾಡ್ತಕ್ಕಂಥ ಮಾತುಗಳೇ ಹೊರತು ನಿನಗಂದರೆ ದೊಡ್ಡವರು ಬೇಕಷ್ಟು ಜನ ಇದ್ದಾರೆ ಈ ಪ್ರಪಂಚದಲ್ಲಿ. ಆ ಈಗೋನ ಗಜೇಂದ್ರನಾಗಿ ಹೋಲಿಸದ ಭಾಗವತದಲ್ಲಿ ಆ ಮಹಾನುಭಾವ. ಅವನಿಗೆ ಎಂಥ ದುರಹಂಕಾರ ಇತ್ತು. ಆದರೆ ಆ ದುರಹಂಕಾರ ಎಲ್ಲ ಅಣಗಿ ಹೋಯಿತು. ಮಕರಿಯ ಒಂದು ನಿಜವಾಗಿರ್ತಕ್ಕಂಥ ಸಹಾಯ ಅದು. ಮಕರಿ ಜ್ಞಾನೋದಯವನ್ನು ಮಾಡಿಸ್ತು ಗಜೇಂದ್ರನಿಗೆ. ಆವಾಗ ಹೇಳ್ತಾನೆ ಗಜೇಂದ್ರ, ನನಗೆ ಇನ್ನು ದಿಕ್ಕ್ಯಾರಿಲ್ಲ. ಯವ್ವನಿ చేజనించు జగము యవని లోపల నుండు లీనమై యవ్వని యందుడిందు పరమేశ్వరుడెవ్వడు మూల కారణంబెవ్వడు అనాది మధ్య లయుడెవ్వడు సర్వము తానైన వాడెవ్వడు వానిన్ ఆత్మబహున్ ఈశ్వరునే శరణంబు విడదన్. Ultimately you must come down to your knees. ಅಹಂಕಾರವು ದಮನವಾಗಿ ನೀನು ನಮಸ್ಕಾರ ಪೂರ್ವಕವಾಗಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ಭಗವಂತನಿಗೆ ನೀನು ಸಮರ್ಪಿಸಿಕೊಂಡ್ರೆ ಭಗವಂತ ಅವಾಗ ಬಂದು ರಕ್ಷಣೆ ಮಾಡ್ತಾನೆ. ದ್ರೌಪದಿಗೆ ರಕ್ಷಣೆ ಮಾಡ್ದ ಯಾವಾಗ ದ್ರೌಪದಿ ಆರ್ತನಾದ ಮಾಡಿರೋವಾಗ. ಅರ್ಜುನನಿಗೆ ಸಹಾಯ ಮಾಡಿದ ಕೃಷ್ಣ ಆರ್ತನಾದ ಮಾಡಿದ ಮೇಲೆ, ಗಜೇಂದ್ರನಿಗೆ ಆರ್ತನಾದ ಮಾಡಿದ ಮೇಲೇ ಆ ಮಹಾವಿಷ್ಣು ಅಷ್ಟವರೆಗೂ ಕಾದಿದ್ದ. ನೋಡೋಣ ಅವನ ಶಕ್ತಿ ಎಷ್ಟಿದೆಯೋ ನೋಡೋಣ. ನಿನ್ನ ದೈಹಿಕವಾಗಿರ್ತಕ್ಕಂಥ ಬೌದ್ಧಿಕವಾಗಿರ್ತಕ್ಕಂಥ ಶಕ್ತಿ ಮೇಲೆ ನಿನಗೆ ಯಾವಾಗಾದರೆ ಅಷ್ಟು ನಂಬಿಕೆ ಇದೆಯೋ, ಯಸ್ ಟ್ರೈ. ವೆನ್ ಯು ಆರ್ ಹೋಪ್ಲೆಸ್ ಆ್ಯಂಡ್ ಹೆಲ್ಪ್ಲೆಸ್, ಐ ಆಮ್ ದೇರ್. ಆದ ಕಾರಣ ಭಗವಂತ ಹೇಳ್ತಾನೆ, ಯು ಆರ್ ನಾಟ್ ಅಲೋನ್. ಇದು ನೆನಪಿಟ್ಕೊಳ್ಳಿ, ಯು ಆರ್ ನಾಟ್ ಅಲೋನ್. ಐ ಆಮ್ ಆಲ್ವೇಸ್ ದೇರ್ ವಿತ್ ಯು. ಓನ್ಲಿ ದಟ್ ಯು ಮಸ್ಟ್ ಆಸ್ಕ್ ಮೈ ಹೆಲ್ಪ್. ನೀನು ನನ್ನನ್ನು ಕೇಳಬೇಕು. ನೀನು ನನ್ನ ಕೇಳಿದಾಗಿನ ನಾನು ಬರೋದಿಲ್ಲ. ನಿನ್ನ ಸಹಾಯ ನಿನ್ನ ದೇಹದ ಮೇಲೆ, ನಿನ್ನ ಶಕ್ತಿ ಮೇಲೆ ಆಧಾರ ಪಡೋದರೆ ಪಡು, ನನ್ನನ್ನು ಕೇಳಬೇಡ. ಯಾವಾಗಾದರೆ ಅದೆಲ್ಲ ಅಶಾಶ್ವತ, ನಿನಗಾಗೋದಿಲ್ಲ ಅಂತಕ್ಕಂಥ ನಿಸ್ಸಹಾಯಕ ಸ್ಥಿತಿ ಬಂದಿದೆಯೋ ಆವಾಗ ನನ್ನ ಕೇಳು, ನಾನಿದ್ದೀನಿ ನಿನ್ನ ಜೊತೆಯಲ್ಲಿ. ಸೇಮ್ ಥಿಂಗ್ ಹ್ಯಾಪನ್ಡ್ ಇನ್ ಗಜೇಂದ್ರ. ಯವ್ವನಿ చేజనించు ಜಗಮು. ಈ ಪದ್ಯದಲ್ಲಿ ವೇದಾಂತ ತುಂಬಿದ್ದಾನೆ. ತೆಲುಗಿನಲ್ಲಿ ಪೋತನಾಮಾತ್ಯ ಅಂತಂದು ಒಬ್ಬರು ಮಹಾಕವಿ ಭಾಗವತವನ್ನು ರಚನೆ ಮಾಡಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ರಚನೆ. ವ್ಯಾಸ ಭಗವಂತನು ಮಾಡಿರ್ತಕ್ಕಂಥ ರಚನೆಗಂದರೆ ತೆಲುಗಿನಲ್ಲಿ ಇರ್ತಕ್ಕಂಥ ಭಾಗವತ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಸುಮಧುರವಾಗಿರ್ತಕ್ಕಂಥ ಒಂದು ರಚನೆ ಅದು. ಪೋತನಮಾತ್ಯ ಆ ಭಾಗವತವನ್ನು ಬರೆಯುವಾಗ ಇನ್ನೇನು ಪ್ರಾರಂಭ ಮಾಡಬೇಕು. ಈ ಗ್ರಂಥವನ್ನು ಯಾರಿಗೆ ಕೊಡೋಣ ಅಂತ ಯೋಚನೆ ಮಾಡ್ತಾನೆ. ಸಾಮಾನ್ಯವಾಗಿ ಗ್ರಂಥ ಬರೆದ್ರೆ ಯಾರಿಗೋ ಒಬ್ರಿಗೋ ಕೊಡೋದು. ನಾವು ಯಾರಿಗನ್ನ ರಾಜರಿಗೋ ಅವ್ರಿಗೋ ಕೊಟ್ಟರೆ ಅವ್ರು ಸ್ವಲ್ಪ ದುಡ್ಡು ಕೊಡ್ತಾರೆ. ಅದಕ್ಕೋಸ್ಕರ ಯಾರನ್ನೇ ರಾಜರಿಗೆ ಕೊಡೋಣ ಅಂತಂದು ಯೋಚನೆ ಮಾಡ್ತಾ ಇದ್ದನಂತೆ ಪೋತನ. ಪ್ರತ್ಯಕ್ಷವಾದನಂತೆ ರಾಮ ಪ್ರತ್ಯಕ್ಷ ಆಗ್ತಾನೆ. ರಾಮ ಪ್ರತ್ಯಕ್ಷ ಆಗಿ ಅವರಿಗೆಲ್ಲ ಕೊಡಬೇಡ, ನಿನ್ನ ರಚನೆಯನ್ನು ನನಗೆ ಕೊಡು. ಎಂಥದ್ರಿ ಅಂಥ ಮಹಾನುಭಾವ ಬರೆದಿರ್ತಕ್ಕಂಥ ಯಾವ ಭಾಗವತ ಇದೆಯೋ ಅವನು ಅಂದ್ಕೊಳ್ತಾನೆ, ಅಯ್ಯೋಯ್ಯೋ ಎಂಥ ತಪ್ಪು ಮಾಡಿಬಿಟ್ಟೆ ನಾನು. ಸಾಕ್ಷಾತ್ ಭಗವಂತನೇ ನಾನು ಎದುರುಗಡೆ ಬಂದು ನೀನು ಮಾಡ್ತಕ್ಕಂಥ ರಚನೆಯನ್ನು ನನಗೆ ಕೊಡು ಅಂತಂದು ಕೇಳಿದ್ರೆ ನಾನು ಇನ್ಯಾರಿಗೋ ಕೊಟ್ಟು ಇದನ್ನು ಮಾರಾಟ ಮಾಡಲ? ಭಗವಂತ ನಿನಗೇ ನಾನು ಒಪ್ಪಿಸ್ತೀನಪ್ಪ, ನಿನಗೇ ಒಪ್ಪಿಸ್ತೀನಿ. పలికెడిది భాగవతమట పలికించెడివాడు రామభద్రుండట నే పలికిద భవహరమగునట పలికెద వేరుండు గాథ పలుకగనేలా. ಪೋತನಾಮಾತ್ಯ, ಸ್ವಾಮಿ ನೀನು ನುಡಿಸ್ತಕ್ಕಂಥದ್ದು ನೀನು. ನನಗೆ ಆಲೋಚನೆ ಮಾಡಬೇಕಾದ್ರೆ ಆ ಆಲೋಚನೆ ಕೊಡ್ತಕ್ಕಂಥದ್ದು ನೀನು. ನಾನು ನಿನಗೆ ಕೊಡದೇ ಇದ್ದರೆ ನೀನು ಯಾರಿಗೆ ಕೊಡಲಿ? ನಾನು ಭಾಗವತವನ್ನು ಹೇಳ್ತಾ ಇದ್ದೀನಿ ಅಂದರೆ ನಾನು ನಿಜವಾಗಿ
ಕೃತಜ್ಞನಾಗ್ತೀನಿ. ಆದ ಕಾರಣ ನೀನೇ ನನ್ನ ಗಂಟ ಅಂದರೆ ಪೆನ್ನು, ನನ್ನ ಪೆನ್ನನ್ನು ಹಿಡ್ಕೊಂಡು ನೀನು ಬರೆಸ್ಬೇಕು. ನಂದು ಏನೂ ಇಲ್ಲ, ನಂದು ಏನೂ ಇಲ್ಲ, ನಂದು ಏನೂ ಇಲ್ಲ. ಎಂಥ ವಿಧೇಯಕವಾಗಿರ್ತಕ್ಕಂಥ ಅದು ನಿಜ ಸಮರ್ಪಣಾ ಭಾವ. ಶ್ರೀ ಅರವಿಂದರು ಪಾಂಡಿಚೇರಿಯಲ್ಲಿ ಸಾವಿತ್ರಿ ಅಂತಕ್ಕಂಥ ಒಂದು ಒಳ್ಳೆಯ ಗ್ರಂಥವನ್ನು ಬರೆದಿದ್ದಾರೆ. ಕನ್ನಡದಲ್ಲಿ ಇದೆ, ಅದು ಇಂಗ್ಲೀಷ್ನಲ್ಲಿ ಬರೆದಿದ್ದು ಕನ್ನಡದಲ್ಲಿ ತರ್ಜುಮಾ ಆಗಿದೆ. ಆ ಸಾವಿತ್ರಿ ಅಂತಕ್ಕಂಥ ಗ್ರಂಥವನ್ನು ಬರೆಯುವಾಗ ಅವರು ಬರೀತಾರೆ, ಐ ಆಮ್ ನಾಟ್ ರೈಟಿಂಗ್, ಹೀ ಕಮ್ಸ್ ಆ್ಯಂಡ್ ರೈಟ್ಸ್ ವಿತ್ ಹಿಸ್ ಹ್ಯಾಂಡ್ ಆ್ಯಂಡ್ ಮೈ ಪೆನ್ ಮೂವ್ಸ್ ಜಸ್ಟ್ ಲೈಕ್ ದಟ್. ನನ್ನ ಪೆನ್ ಬರೆಯುತ್ತೆ, ನಾನು ಬರೆಯಲ್ಲ. ನನ್ನ ಪೆನ್ನು ತನ್ನಷ್ಟಕ್ಕೆ ತಾನು ಬರೀತಾ ಹೋಗುತ್ತೆ. ಯಾರ ಶಕ್ತಿಯಿಂದ? ಆ ಡಿವೈನ್ ಫೋರ್ಸ್ ಈಸ್ ಮೇಕಿಂಗ್ ಮೀ ಟು ರೈಟ್ ದಟ್ ಆ್ಯಂಡ್ ಮೈ ಪೆನ್ ಮೂವ್ಸ್ ಆನ್. ಇದು ಎಂಥ ಭಾವ ಅಲ್ಲಿ, ಸಮರ್ಪಣಾ ಭಾವ ನೋಡಿ. ಅಂಥ ಸಮರ್ಪಣಾ ಭಾವ ಪೋತನಮಾತ್ಯ ಹೇಳ್ತಾನೆ, ನಾನು ಬರೀತಾ ಇದ್ದೇನೆ, ನಾನು ಹೇಳ್ತಾ ಇದ್ದೇನೆ ಅಂದ್ಕೋಬೇಡಿ. ಅಂಥ ಪೋತನಮಾತ್ಯ ಅಷ್ಟಮ ಸ್ಕಂದದಲ್ಲಿ ಆ ಗಜೇಂದ್ರನ ಮೂಲಕ ಈ ಪದ್ಯವನ್ನು ರಚನೆ ಮಾಡಿದ್ದಾನೆ. ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ ಆ ಗಜೇಂದ್ರ. ಯವನಿಚೇ ಜನಿಂಚು ಜಗಮು, ಈ ಜಗತ್ತು ಯಾರಿಂದ ಸೃಷ್ಟಿ ಆಗಿದೆಯೋ ನೀವೇ ಯೋಚನೆ ಮಾಡಿರಿ. ಯಾರಿಂದ ಸೃಷ್ಟಿ ಆಗಿದೆ? ನಾವೆಲ್ಲ ಎಲ್ಲಿಂದ ಬಂದ್ವಿ? ತಂದೆ ತಾಯಿ, ಅವರು ತಂದೆ ತಾಯಿ, ಅವರು ಹಂಗೇ ನೋಡ್ಕೊತ ಹೋಗಿ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ದಿವ್ಯ ಶಕ್ತಿ ಇರಲೇಬೇಕು. ಆ ದಿವ್ಯ ಶಕ್ತಿ ಏನಿದೆಯೋ ಆ ದಿವ್ಯ ಶಕ್ತಿಯಿಂದನೇ ಈ ಸೃಷ್ಟಿ ಎಲ್ಲ ಬಂದಿರೋದು. ಆ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥದ್ದು ಆ ಪರಮೇಶ್ವರ, ಆ ವಿಷ್ಣುಮೂರ್ತಿ. ಆದ ಕಾರಣವೇ ವಿಷ್ಣುಮೂರ್ತಿಯನ್ನು ನೀವು ಫೋಟೋ ನೋಡಿದ್ರೆ ಆ ಹೊಕ್ಕಳಲ್ಲಿ ಯಾರು ಕಾಣಿಸ್ತಾರೆ ಅಂದರೆ ಬ್ರಹ್ಮದೇವನು ಕೊಟ್ಟಿರೋ ಪೋರ್ಟ್ಫೋಲಿಯೋ ಯಾವುದು? ಸೃಷ್ಟಿಕರ್ತ. ನೀನು ಸೃಷ್ಟಿ ಮಾಡು ಅಂತಂದು ಯಾರು ಹೇಳಿದರು? ವಿಷ್ಣು ಹೇಳ್ದ. ಆ ವಿಷ್ಣು ಮೂರ್ತಿಯೇ ಮೂಲ ಕಾರಣವಾಗಿ, ಮಹಾಕಾರಣವಾಗಿ ಇದ್ದು ಆ ಬ್ರಹ್ಮದೇವನ ಹತ್ತಿರ ಒಂದು ಪೋರ್ಟ್ಫೋಲಿಯೋ ಸೃಷ್ಟಿ ಕಾರ್ಯ ಮಾಡು ಅಂತಂದು ಹೇಳ್ದ. ಅಂದರೆ ಅರ್ಥ, ಮೂಲ ಕಾರಣವಾಗಿರ್ತಕ್ಕಂಥ ಆ ಪರಮೇಶ್ವರನೇ ಈ ಸೃಷ್ಟಿಗೆ ಮೂಲವಾಗಿರೋದು. ಯವ್ವನಿ ಜೇ ಜನಿಂಚು ಜಗಮು ಯವ್ವನಿ ಲೋಪಲನುಂಡು. ಯಾರಲ್ಲಿ ಇದೆ ಆ ಜಗತ್ತೆಲ್ಲ? ಎಲ್ಲಿದೆ ಆ ಜಗತ್ತೆಲ್ಲ? ಅವನಲ್ಲಿನೇ ಇದೆ. ಅಂದರೆ ನಾವೆಲ್ಲಿದ್ದೀವಿ? ನಾವು ಅಂದ್ಕೊಳ್ತೀವಿ ನಮ್ಮ ಮನೆಯಲ್ಲಿದ್ದೀವಿ ಅಂತ. ಅಲ್ಲ, ನಿಮ್ಮ ಮನೆ ಎಲ್ಲಿದೆ? ನಿಮ್ಮ ಊರೆಲ್ಲಿದೆ? ನಿಮ್ಮ ದೇಶ ಎಲ್ಲಿದೆ? ನಿಮ್ಮ ಜಗತ್ತೆಲ್ಲಿದೆ? ನಿಮ್ಮ ಜಗತ್ತೆಲ್ಲ ಅವನ ಕುಕ್ಷಿಯಲ್ಲಿದೆ. ಆದ ಕಾರಣ ಈ ಜಗತ್ ಕುಕ್ಷಿ ಜಗತ್ತನ್ನೆಲ್ಲ ತನ್ನ ಒಳಗಡೆ ಇಟ್ಟುಕೊಂಡಿದ್ದಾನೆ. ಯಾವ ರೀತಿಯಾಗಿ ಅಂದರೆ, ಒಂದು ಕೋಳಿ ಮೊಟ್ಟೆಗಳನ್ನೆಲ್ಲ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಅದರ ಮೇಲೆ ಕಾವು ಕೊಡುತ್ತಲ್ವ, ಆ ರೀತಿಯಾಗಿ ಆ ಮೊಟ್ಟೆಗಳಿಂದ ಯಾವುದೂ ಅಲ್ಲ, ಪ್ರಪಂಚವೇ. ಕೋಳಿ ಅಂದರೆ ಏನೂ ಅಲ್ಲ, ಆ ಕೋಳಿಯ ಬ್ರಹ್ಮವಸ್ತು. ಆದ ಕಾರಣವೇ ನರಹರಿ ಸದ್ಗುರು ಸ್ವಾಮಿಗಳವರು ಒಂದು ಹಾಡು ಹೇಳಿದರು, ಕೋಳಿಯ ಕಂಡೀರಾ ನಮ್ಮಯ್ಯ ಕೋಳಿಯ ಕಂಡೀರಾ, ಕೇಳಿರಿ ನಮ್ಮಯ ಕೋಳಿಯ ಕೂಗನು, ಕೇಳದ ಜನಗಳ ಬಾಳುವೆ ವ್ಯರ್ಥವು, ಕೋಳಿಯ ಕಂಡೀರಾ ನಮ್ಮಯ ಕೋಳಿಯ ಕಂಡೀರಾ. ಪೆತ್ತಿಹು ದೈವತ್ತು ಶಿಶುಗಳ ಮೊತ್ತವ ತಾ ಹೊತ್ತು, ಬಿತರದಲ್ಲಿ 64 ಕಳೆ ಎತ್ತಿ ಕೂಗುವುದು 10 ವಿಧದೊಳದು, ಕೋಳಿಯ ಕಂಡೀರಾ ನಮ್ಮಯ್ಯ ಕೋಳಿಯ ಕಂಡೀರಾ. ಯಾವ ರೀತಿಯಾಗಿ ಒಂದು ಕೋಳಿ ತನ್ನ ಮೊಟ್ಟೆಗಳನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ತನ್ನ ಮೇಲೆ ಅವಶ್ಯವಾಗಿದೆಯೋ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಸಚ ಸತ್ಕಿಂಚಿತ್. ಪ್ರತಿಯೊಂದು ವಸ್ತುವು ಈ ಜಗತ್ತಿನಲ್ಲಿರ್ತಕ್ಕಂಥದ್ದು ಎಲ್ಲವನ್ನು ಅವಶ್ಯ ಅಂದರೆ ಅದನ್ನು ಹೊದ್ದಿಕೆ ಯಾರು? ಈಶ್ವರನೇ ಈ ಪ್ರಪಂಚವನ್ನೆಲ್ಲ ಹೊದ್ದುಕೊಂಡಿದ್ದಾನೆ, ತನ್ನ ಒಳಗಡೆ ಸ್ವೀಕಾರ ಮಾಡಿದ್ದಾನೆ. ಯವ್ವನಿ ಚೇಜ್ ನಿಂಚು ಜಗಮು ಯವ್ವನಿ ಲೋಪಲ ನುಂಡು ಲೀನಮೈ. ಅದು ಎಲ್ಲಿ ಅದು ಕೊನೆಗೆ ಅಂತವಾಗಿ ಹೋಗುತ್ತೆ ಅಂದರೆ ಎಲ್ಲಿ ನಾಶನವಾಗುತ್ತೆ, ಎಲ್ಲಿ ತನ್ನ ತನವನ್ನು ಕಳೆದುಕೊಳ್ಳುತ್ತೆ ಅಂದರೆ ತನ್ನಲ್ಲಿಯೇ. ವೇರ್ ಯು ಹ್ಯಾವ್ ಟೇಕನ್ ಬರ್ತ್
ಯು ಆರ್ ಗೋಯಿಂಗ್ ಟು ರೀಚ್ ದಿ ಸೇಮ್ ಪ್ಲೇಸ್. ಹುಟ್ಟಿದ್ದು ಎಲ್ಲಿಂದ ಅಂದರೆ ಭೂಮಿಯಿಂದ. ಮಣ್ಣಿಂದ ಕಾಯ ಎಲ್ಲಿಗೆ ಹೋಗುತ್ತಪ್ಪ? ಮತ್ತು ಮಣ್ಣಿಂದ ಕಾಯ ಮಣ್ಣಿಗೆ ಯಾವ ರೀತಿಯಾಗಿ ಹೋಗುತ್ತೋ, ನಾವು ಬಂದಿರತಕ್ಕಂಥದ್ದು ಅಖಂಡವಾಗಿರ್ತಕ್ಕಂಥ ಬ್ರಹ್ಮ ಚೈತನ್ಯದಿಂದ. ಮತ್ತು ನಾವು ಸೇರೋದು ಎಲ್ಲಿ ಅಂದರೆ ಈ ತೊಳಲಾಟ, ಈ ಸಂಸಾರ, ಇದೆಲ್ಲ ಹೋಗಿ 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 ಆದ ಮೇಲೆ ಜನ್ಮಗಳು ಉರುಳಿ 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 ಕೊನೆಗೆ ಸೇರಬೇಕಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಧಾಮ ಆ ಪರಂಧಾಮ, ಆ ಪರಮಾತ್ಮನಲ್ಲಿನೇ ನಾವು ಸೇರಿಕೊಳ್ಬೇಕಾಗಿರ್ತಕ್ಕಂಥದ್ದೇ ಹೊರತು ಅನ್ಯವಲ್ಲ. ಆದ ಕಾರಣ ಯವ್ವನಿ ಚೇಜನಿಂಚು ಜಗಮು ಯವ್ವನಿ ಲೋಪಲ ನುಂಡು ಲೀನಮೈ ಯವ್ವನಿ ಎಂದುಡೆಂದು ಪರಮೇಶ್ವರುಡೆವ್ವಡು. ಅಂಥ ಪರಮೇಶ್ವರನ್ ಯಾರೋ? ಸೃಷ್ಟಿ ಸ್ಥಿತಿ ಲಯಕಾರಕರಾಗಿರ್ತಕ್ಕಂಥ ಯಾವ ದಿವ್ಯ ಶಕ್ತಿ ಇದೆಯೋ ಸರ್ವಮು ತಾನೈನವಾಡವ್ವಡು. ಅದು ನಾವು ನೀವು ಅದು ಇದು ಅಂತಕ್ಕಂಥ ಭೇದ ಇಲ್ಲದೇನೆ ಎಲ್ಲವೂ ಈಶ್ವರನೇ, ಎಲ್ಲವೂ ಆ ಭಗವತ್ ಸ್ವರೂಪವೇ ಆಗಿದೆಯಾ ಹೊರತು ಅನ್ಯವಲ್ಲ. ಅಂಥ ವಿಭುಡು ಸ್ವಯಂಭುಡು. ಸ್ವಯಂಭೂ ಅಂದರೆ ತನ್ನಷ್ಟಕ್ಕೆ ತಾನೇ ಉದಯವಾಗೋದು. ನಾವೇ ಹುಟ್ಟೋದಿಲ್ಲ. ನಮ್ಮ ಹುಟ್ಟಕ್ಕೆ ಕಾರಣ ಇನ್ನೊಬ್ಬರಿದ್ದಾರೆ. ಭಗವಂತನು ಹುಟ್ಟೋದಕ್ಕೆ ಯಾರು ಕಾರಣ? ಯಾರೂ ಕೇಳಿಲ್ಲ. ಭಗವಂತನಿಗೆ ತಾಯಿ, ಭಗವಂತನಿಗೆ ತಂದೆ ಯಾರು ಕೇಳಿದಾರ? ಯಾರೂ ಕೇಳಿಲ್ಲ. ತಂದೆ ತಾಯ ಇಲ್ಲದೇ ತನ್ನಷ್ಟಕ್ಕೆ ತಾನೇ ಉದ್ಭವವಾಗಿರ್ತಕ್ಕಂಥ ಯಾವ ಸ್ವಯಂಭೂ ಇದನೋ ಆ ಸ್ವಯಂಭೂ ಪರಮೇಶ್ವರ, ಅದೇ ವಿಷ್ಣುಮೂರ್ತಿ, ಅದೇ ನಿಜವಾಗಿರ್ತಕ್ಕಂಥ ಪರಮಾತ್ಮ. ಅಂಥ ಪರಮಾತ್ಮನನ್ನು ನಾನು ಶರಣು ಹೊಂದುತ್ತಾ ಇದ್ದೀನಿ ಅಂತಂದು ಗಜೇಂದ್ರನು ಹೇಳ್ತಾನೆ. ಅಷ್ಟೇ ಅಲ್ಲ, ಗಜೇಂದ್ರನ ಇನ್ನೊಂದು ವಿಷಯ ಹೇಳ್ತಾನೆ. ಲೋಕಂಬುಲು ಲೋಕೇಶುಲು ಲೋಕಸ್ತುಲು ತೆಗಿನ ತುದಿ ಅಲೋಕಂಬಗು ಪೆಂಚಿ ಕಟಿಕಿ ಅವಲಯೈ ಉಣ್ಣವಡೆವ್ವಡು ವಾನಿನ್ ಆತ್ಮಭವನ್ ಈಶ್ವರನೇ ಶರಣಂಬು ಬೆಡದನ್. ಲೋಕಗಳು ಎಷ್ಟೋ ಇವೆ. ಎಷ್ಟು ಲೋಕಗಳಿದೆ ರೀ? 14 ಲೋಕ ಅಲ್ವ ಇರೋದು? ಎಷ್ಟಿದೆ ಲೋಕಗಳು? ಕೇಳ್ತಾ ಇದ್ದೀರಾ? 14 ಲೋಕ ಅಲ್ವಾ ಇರೋದು? ಎಷ್ಟು? 4 ಜನ ಹೇಳಿದ್ರು. ಎಷ್ಟು ಲೋಕ ಇದೆ? ಆ 14 ಲೋಕಗಳು. ಮತ್ತು ಯಾರಿದ್ದಾರೆ ಆ 14 ಲೋಕಗಳಲ್ಲಿ? ಎಲ್ಲೋ ಇದೆ ಅಂದ್ಕೋಬೇಡಿ, ಇಲ್ಲೇ ಇವೆ. ಲೋಕಂಬುಲು ಲೋಕೇಶರು, ಆ ಲೋಕದಲ್ಲಿ ಇರ್ತಕ್ಕಂಥ ಜನ, ಆ ಲೋಕನನ್ನು ಸಮರ್ಥವಾಗಿ ಕಾಪಾಡ್ತಕ್ಕಂಥ ಪ್ರಭುಗಳು, ಇವರೆಲ್ಲರೂ ಈ ಲೋಕಗಳ ಎಲ್ಲ ಆದ ಮೇಲೆ ಅಲೋಕಂಬಗು ಲೋಕಗಳೇ ಇಲ್ಲದಾಗಿರ್ತಕ್ಕಂಥ ಯಾವ ಸ್ಥಿತಿ ಇದೆಯೋ ಆ ಸ್ಥಿತಿಗೆ ದೂರವಾಗಿ ಇರ್ತಕ್ಕಂಥ ಸಾಕ್ಷಿ ಸ್ವರೂಪ ಇದ್ದಾನೆ. ಆ ಸಾಕ್ಷಿ ಸ್ವರೂಪವನ್ನು ನಾನು ಶರಣನ್ನು ಹೊಂದುತ್ತಾ ಇದ್ದೀನಿ ಅಂತಂದು ಗಜೇಂದ್ರನ ಹೇಳ್ತಾನೆ. ಇನ್ನು ಒಂದು ಹೇಳ್ತಾನೆ, ఒక పరి జగములు వెలనిడి ఒక పరిలో పలికి గునుచు ఉభయము తానై సకలార్థ సాక్షియగు అయ్య కళంకుని ಆತ್ಮಮಯುನಿ ಅರ್ಥಿದಲಂತುನ್. ಒಂದು ಸಾರ್ತಿ ಜಗತ್ತನ್ನು ಹೊರಗಡೆ ಹಾಕ್ತಾನೆ, ಇನ್ನೊಂದು ಸಾರ್ತಿ ಆ ಜಗತ್ತನ್ನು ಒಳಗಡೆ ತಗೊತಾನೆ. ಅದೇ ವಿಷ್ಣುಮಾಯ ಅಂತಾರೆ. ಇದಕ್ಕೆ ಚಿಕ್ಕದಾಗಿರ್ತಕ್ಕಂಥ ಇತಿಹಾಸ ಹೇಳ್ತೀನಿ. ಇದು 12ನೇ ಸ್ಕಂದದಲ್ಲಿ ಬರುತ್ತೆ. ಮಾರ್ಕಾಂಡೇಯ, ಇದು ಅನೇಕ ಸರ್ತಿ ಹೇಳಿದ್ದೀನಿ ಅಂತ ಕಾಣಿಸ್ತೆ, ಇನ್ನೊಂದು ಸರ್ತಿ ಜ್ಞಾಪಕ ಮಾಡಿಸ್ತೀನಿ. ಮಾರ್ಕಾಂಡೇಯ ತಪಸ್ಸು ಮಾಡ್ತಾ ಇರ್ತಾನೆ, ಅಖಂಡವಾಗಿ ತಪಸ್ಸು ಮಾಡ್ತಾ ಇರ್ತಾನೆ. ಮಾರ್ಕಾಂಡೇಯ ಯಾರು ಅನ್ನೋದು ನಿಮ್ಗೆ ಗೊತ್ತಿದೆ. ಪರಮೇಶ್ವರನ ಪರಮಭಕ್ತ, ಈಶ್ವರ ಲಿಂಗವನ್ನು ಆಲಿಂಗವನ್ನು ಮಾಡಿಕೊಂಡಿರ್ತಕ್ಕಂಥ ಪರಮಭಕ್ತ, ಈಶ್ವರನ ಬಿಟ್ಟರೆ ಇನ್ಯಾವುದು ಇಲ್ಲ ಅಂತ ನಂಬಿಕೊಂಡಿರ್ತಕ್ಕಂಥ ಭಕ್ತ. ಅಂಥ ಭಕ್ತ ಮಾರ್ಕಾಂಡೇಶ್ವರ ತಪಸ್ಸು ಮಾಡ್ತಾ ಇರ್ತಾನೆ, ಅಖಂಡವಾಗಿ ಮಾಡ್ತಾ ಇರ್ತಾನೆ. ತುಂಬ ಮೆಚ್ಚುಗೆಯಿಂದ ಸರಸ್ವತಿ ಬ್ರಹ್ಮ ಇಬ್ಬರೂ ಬರ್ತಾರೆ. ಇಬ್ಬರೂ ಬಂದು, ಮಾರ್ಕಾಂಡೇಯ ಎಂಥ ಚೆನ್ನಾಗಿ ತಪಸ್ಸು ಮಾಡ್ತಾ ಇದೆಯಪ್ಪ, ಹೊಗಳೋಕೆ ಶುರು ಮಾಡ್ತಾರೆ ಬ್ರಹ್ಮ ಸರಸ್ವತಿ. ಬಿ ಕೇರ್ಫುಲ್, ಯಾರನ್ನು ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಅಂದರೆ ಡೇಂಜರ್ ಈಸ್ ದೇರ್. ಹೊಗಳಕ್ಕೆ ನಾವು ಮೋಸ ಹೋಗಬಾರ್ದು. ದೇವತೆಗಳು ಹೊಗಳಿದ್ರೂ
ಆ ಹೊಗಳಕ್ಕೆ ಮೋಸ ಹೋಗಬೇಡಿ. ಮಾರ್ಕಂಡೇಯ ತುಂಬ ಕೇರ್ಫುಲ್ಲಾಗಿ, ಸ್ವಾಮಿ ನೀವು ಬಂದಿದ್ದು ತುಂಬ ಒಳ್ಳೆಯದಾಯಿತು, ನಮಸ್ಕಾರ ನಮಸ್ಕಾರ, ಏನು ಬೇಕೋ ಕೇಳು, ನನಗೇನು ಬೇಡ. ಎಂಥವನ್ರಿ ಇದು? ನಮ್ಮನ್ನು ಕೇಳಿದರೆ ಬ್ರಹ್ಮದೇವ ಸರಸ್ವತಿ ಬಂದು ನಮ್ಮನ್ನು ಕೇಳಬಾರ್ದಾಗಿತ್ತೆ. ನಿನಗೇನು ಬೇಕು ಅಂದರೆ, ಏನು ಬೇಕು ತಾಳಿ ಸ್ವಾಮಿ, ನಾವು ಒಂದ ಲಿಸ್ಟ್ ಪ್ರಿಪೇರ್ ಮಾಡ್ಕೊಂಡ್ಬರ್ತೀನಿ, ಇರೋ ಲಿಸ್ಟ್ ಪ್ರಿಪೇರ್ ಮಾಡ್ಕೊಂಡು ಬಂದಮೇಲೆ ಹೇಳುವಂತೆ. ಅವನು ಹೇಳ್ತಾನೆ, ತಕ್ಷಣ ಹೇಳ್ತಾನೆ, ನನಗೇನು ಬೇಡ ರೇ, ನಾನು ಸರಸ್ವತಿ ಜೊತೆಯಲ್ಲಿ ಬಂದಿದ್ದೀನಿ, ಕೇಳು 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 ಬಲವಂತ. ಮಾರ್ಕಂಡೇಯ ಕೇಳೋದಿಲ್ಲ. ಏನು ಬೇಡವಾ? ಏನೂ ಬೇಡ ಸ್ವಾಮಿ, ತಥಾಸ್ತು ಅಂತಾರೆ, ಹೋಗ್ತಾರೆ. ಅದಾದಮೇಲೆ ಇನ್ಯಾರು ಬರಬೇಕು? ವಿಷ್ಣುಮೂರ್ತಿ ಯಾರ ಸಮೇತ ಬರ್ತಾನೆ? ಅದು ನೋಡಿ, ಲಕ್ಷ್ಮೀ ಸಮೇತನಾಗಿ ವಿಷ್ಣುಮೂರ್ತಿ ಬಂದರೆ ಕೇಳಬೇಕೋ ಬೇಡವಾ? ಅವಾಗಲೂ ವಿಷ್ಣು ಅದನ್ನೇ ಕೇಳ್ತಾನೆ, ಕೇಳು, ಏನನ್ನ ಕೇಳು, ಏನು ಬೇಡ ಏನು ಬೇಡ ಏನು ಬೇಡ. ಬ್ರಹ್ಮದೇವನ್ನೇ ಕೇಳಿಲ್ಲ, ನಾನು ಕೇಳು, ನಾನು ಕೊಡ್ತೀನಿ ಅಂತಾನೆ. ಆಸೆ ತೋರಿಸ್ತಾನೆ. ಏನು ಮಾಡೋದು? ಅಲ್ಲಿ ಮೋಸ ಹೋಗ್ಬಿಡ್ತಾನೆ. ಯಾರು? ಮಾರ್ಕಂಡೇಯ. ಏನೂ ಇಲ್ಲ, ನನಗೊಂದು ವಿಷಯ ತಿಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನದು? ವಿಷ್ಣು ಮಾಯ ಅಂದರೆ ಏನು ಅಂತ. ಸುಮ್ಮನೆ ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು. ತಿಳಿಯಬೇಕು ಅನ್ನೋದು ಅಜ್ಞಾನಕ್ಕೆ ಕಾರಣ. ನೀನು ಸುಮ್ಮನೆ ಇದ್ದರೆ ನೀನು ದೇವರು, ನೀನು ಗಲಾಟೆ ಮಾಡಿದ್ರೆ ಜೀವರು. ನೀನು ಕೇಳಬಾರ್ದಾಗಿತ್ತು, ಕೇಳಿಬಿಟ್ಟ. ವಿಷ್ಣು ಮಾಯ ಅಂದರೆ ಏನು ಅಂತ ಕೇಳ್ದ. ವಿಷ್ಣು ಮಾಯ ಅಂದರೆ ಏನು ಅಂತಂದು ಹೇಳಿ 1 ನಿಮಿಷ ಆಗಿಲ್ಲ, ಮಳೆ ಶುರುವಾಯಿತು. ಉದ್ಧೃತವಾಗಿರ್ತಕ್ಕಂಥ ಮಳೆ ಶುರುವಾಯಿತು. ಪಕ್ಕದಲ್ಲಿ ಇರ್ತಕ್ಕಂಥ ಬೆಟ್ಟಗಳೆಲ್ಲ ಬಿದ್ದೋಯಿತು. ಸುನಾಮಿ ಬಂತು. ಆ ಸುನಾಮಿದಲ್ಲಿ ಮಾರ್ಕಾಂಡೇಶ್ವರನ ಆಶ್ರಮ ಎಲ್ಲ ಬಿದ್ದೋಗಿ ಛಿದ್ರವಾಯಿತು. ಆ ಮಾರ್ಕಾಂಡೇಶ್ವರ ಯಾವುದೋ ಒಂದು ದೊಡ್ಡದಾಗಿರ್ತಕ್ಕಂಥ ಗುಹೆಯಲ್ಲಿ ಆ ಒಳಕ್ಕೆ ಹೋದ. ಆ ಗುಹೆ ಯಾವುದೋ ಅಲ್ಲ, ವಿಷ್ಣುಮೂರ್ತಿಯ ಮುಖ. ಅದ್ರ ಒಳಕ್ಕೆ ಹೋದ, ವಿಷ್ಣುಮೂರ್ತಿಯ ಶರೀರಕ್ಕೆ ಒಳಕ್ಕೆ ಹೋದ. ಶರೀರದಲ್ಲಿ 14 ಲೋಕ ನೋಡ್ಬಿಟ್ಟ. ಎಷ್ಟಕ್ಕೆ? ಜಸ್ಟ್ ಲೈಕ್ ದಟ್ ಕೇರಳದಲ್ಲಿ just like that God can create that. God can make. If he wants, he can destroy. If he wants, he can create. ಮತ್ತು ಹಾಗೆ ಅದು ಒಳಕ್ಕೆ ಹೋಗಿದ್ದಾನೆ ಮಾರ್ಕಂಡೇಯ. 14 ಲೋಕ ನೋಡ್ದ, ಆಶ್ಚರ್ಯವಾಯಿತು. ಹಬ್ಬ ಅಂದ್ಕೊಂಡ ತಕ್ಷಣವೇ ವಿಷ್ಣುಮಾಯ ಶಾಂತವಾಯಿತು. ಗಬಕ್ಕಂತಂದು ಆ ಮಾರ್ಕಂಡೇಯ ಹೊರಕ್ಕೆ ಬಂದು ತನ್ನ ಆಶ್ರಮದಲ್ಲಿ ಕೂತ್ಬಿಟ್ಟಿದ್ದಾರೆ. ಇದು ಎಷ್ಟು ನಾನು ಅಷ್ಟು ಹೊತ್ತು ಹೇಳಿದ್ದೀನೋ ಅಷ್ಟೊಳಗೆ ಎಲ್ಲಾಗೋಗ್ಬಿಟ್ಟಿದೆ. ಆವಾಗ ವಿಷ್ಣುಮೂರ್ತಿ ಹೇಳ್ದ, ನಿನಗೆ ವಿಷ್ಣುಮಾಯ ಅಂದರೆ ಗೊತ್ತಾಯ್ತಾ ಅಂತ ಕೇಳ್ದ. ಸ್ವಾಮಿ, ನನಗೆ ಗೊತ್ತಾಯಿತು. ಯಾವುದು ಅಸಾಧ್ಯವೋ ಅದನ್ನು ಸಾಧ್ಯವನ್ನು ಮಾಡೋದು ವಿಷ್ಣುಮಾಯ. ಯಾವುದು ಇಲ್ಲವೋ ಅದನ್ನು ಸೃಷ್ಟಿ ಮಾಡೋದು ಮಾಯ ಅನ್ನೋದು ನಿಜವಾಗಿಲ್ಲ. ಇಲ್ಲದಾಗಿರ್ತಕ್ಕಂಥ ಮಾಯೆಯನ್ನು ಸೃಷ್ಟಿ ಮಾಡಿ, ಒಂದು ಕನಸಾಗಿ ನಿನ್ನಲ್ಲಿ ಸೃಷ್ಟಿ ಮಾಡಿ, ತಕ್ಷಣವೇ ಸ್ವಲ್ಪ ಹೊತ್ತಾದ ಮೇಲೆ ಅದನ್ನು ಮಾಯ ಮಾಡೋದು, ಅದನ್ನು ಅದೃಶ್ಯ ಮಾಡ್ತಕ್ಕಂಥ ಶಕ್ತಿ ಆ ಪರಮೇಶ್ವರನಿಗಿದೆ. ನಿದ್ದೆ ಮಾಡ್ತಾಯಿದ್ದೀರಿ ನೀವು? ರಾತ್ರಿ ನಿದ್ದೆ ಮಾಡ್ತಾಯಿಲ್ವಾ? ನಿದ್ದೆ ಮಾಡಿ. ಇವತ್ತು ನಿದ್ದೆ ಮಾಡೋಕ್ಕೆ ಶುರು ಮಾಡಿದಿರಿ, ತಕ್ಷಣ ಸ್ವಪ್ನ ಬಂದಿದೆ ನಿಮಗೆ. ಆ ಸ್ವಪ್ನದಲ್ಲಿ ನೀವೇನು ಆಶ್ಚರ್ಯವಾಗಿರ್ತಕ್ಕಂಥ ಸ್ವಪ್ನ. ಅಬ್ಬಬ್ಬಬ್ಬಬ್ಬಬ್ಬ, ಅದು ಎಷ್ಟೊತ್ತು ಬಂದಿರುತ್ತೆ ಗೊತ್ತಿರಲ್ಲ ನಿಮಗೆ. ನೀವು ಅಂದ್ಕೊಳ್ತೀರಿ 2 ವರ್ಷ 3 ವರ್ಷ, ಒಂದು ಯುಗನೇ ದಾಟೋಗ್ಬಿಡುತ್ತೆ. ನಿಮಗೆ ಬಂದಿರತಕ್ಕಂಥ ಸ್ವಪ್ನ ಕೇವಲ 2 ನಿಮಿಷ. 2 ನಿಮಿಷದಲ್ಲಿ ಯುಗಾಂತರವಾಗಿರ್ತಕ್ಕಂಥದ್ದು ಎಲ್ಲ ನೋಡಿಬಿಟ್ಟಿರ್ತೀರಿ ನೀವು. ಇಲ್ಲಿಂದ ತಿರುಪತಿಗೆ ಹೋಗಿರ್ತೀರಿ, ತಿರುಪತಿನಲ್ಲಿ ವೆಂಕಟರಾಮ ಸ್ವಾಮಿ ಎದುರುಗಡೆ ಕೂತಿರ್ತೀರಿ. ವೆಂಕಟರಾಮ ಸ್ವಾಮಿ ಬಾ 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 ಕೂತ್ಕೋ ಅಂತಂದು ಹೇಳಿರ್ತಾನೆ, ಲಡ್ಡು ಕೊಟ್ಟಿರ್ತಾನೆ, ತಿಂದಿರ್ತೀರಿ, ಎಲ್ಲ ಆಗಿರುತ್ತೆ. ಅಲ್ಲಿಂದ ಬರೋವಾಗ ಎಲ್ಲ ಒಳ್ಳೆ ಲಕ್ಸುರಿ ಗಾಡಿನಲ್ಲಿ ಬರೋವಾಗ ಅದು ಬಿದ್ದೋಗುತ್ತೆ. ಇಲ್ಲಿ ಬಿದ್ದೋಗ್ತಿ, ಎಚ್ಚರಿಕೆ ಆಗ್ಬಿಡುತ್ತೆ. ಇಷ್ಟೆಲ್ಲ ಎಲ್ಲಿ ನಡೀತು? ನಿಮ್ಮಲ್ಲಿ ನಡೀತು. ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ಪ್ಲೀಸ್ ಟೆಲ್ ಮೀ, who is doing this wonderful world creation universe? That is the divine. ಇದಕ್ಕಂದರೆ ಇನ್ನು ಆತ್ಮಸಾಕ್ಷಿ ನಿಯಾದ ಹೇಳಬೇಕು ನಿಮಗೆ. ಇದು ತನ್ನಲ್ಲೇ ನಡೀತಕ್ಕಂಥದ್ದು. ಇದು ತನ್ನಲ್ಲಿಯೇ ನಡೀತಕ್ಕಂಥದ್ದು.
ಆ ವಿಷ್ಣು ಮಾಯವನ್ನು ನೋಡ್ತಾನೆ ಮಾರ್ಕಂಡೇಯ. ಸ್ವಾಮಿ ಸಾಕು, ನನಗೆ ಇನ್ನೇನು ಬೇಕಾಗಿಲ್ಲ ಅಂತ ಕೇಳ್ತಾನೆ. ಪರಮೇಶ್ವರ ಬರ್ತಾನೆ. ಪರಮೇಶ್ವರ ಬಂದು, ಮಾರ್ಕಂಡೇಯ, ನಿನ್ನ ಘನವಾಗಿರ್ತಕ್ಕಂಥ ತಪಸ್ಸಿಗೆ ನಾನು ಮೆಚ್ಚಿಬಿಟ್ಟಿದ್ದೀನಿ, ಏನು ಬೇಕೋ ಕೇಳು. ಮತ್ತೆ ನೀನು ಬಂದ ಸ್ವಾಮಿ ಅಂದ್ಕೊಳ್ತಾನೆ. ನನಗೇನು ಬೇಡ 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 ಅಂತಾನೆ. ಕೊನೆಗೆ ಕೇಳ್ತಾನೆ, ನನಗೇನು ಬೇಡ, ನಾನು ಜೀವಂತವಾಗಿರೋ ತನಕ ನಿನ್ನ ಸ್ಮರಣೆ ಮಾಡೋದು ಮಾತ್ರ ಕೊಡು. ನಿನ್ನ ಸ್ಮರಣೆ ಅನ್ನೋದು ನನಗೆ ಬೇಕು. ಭಾಗವತ ನಮಗೆ ಹೇಳ್ತಕ್ಕಂಥದ್ದು ಸ್ಮರಣ ಭಕ್ತಿ. ನೀವು ಪ್ರಹ್ಲಾದನ ಬಗ್ಗೆ ನೀವು ಕೇಳಿರಬಹುದು. ಆ ಸ್ಮರಣ ಭಕ್ತಿ, ಅವನಲ್ಲಿ ಇರ್ತಕ್ಕಂಥ ಘನವಾಗಿರ್ತಕ್ಕಂಥ ಶಕ್ತಿ ಯಾವುದು ಅಂದರೆ ಆ ಸ್ಮರಣ ಭಕ್ತಿ. ಆ ಸ್ಮರಣ ಭಕ್ತಿನ ಮಾತ್ರ ಕೇಳ್ತಾನೆ ಪರಮೇಶ್ವರನ ಹತ್ರ ಆ ಮಾರ್ಕಂಡೇಯ. ತದನಂತರ ತನ್ನ ತಪಸ್ಸಿಗೆ ತಾನು ಉದ್ಯುಕ್ತನಾಗ್ತಾನೆ. ನಾನು ಯಾತಕ್ಕೆ ಈ ಸನ್ನಿವೇಶ ನಿಮ್ಮ ಮುಂದೆ ಇಟ್ಟೆ ಅಂದರೆ, ಆ ಪರಮೇಶ್ವರನ ಮಾಡದ ಇರತಕ್ಕಂಥ ಕಾರ್ಯ ಕೆಲಸಗಳು ಯಾವುದೂ ಇಲ್ಲ, ಪ್ರತಿಯೊಂದು ಮಾಡಬಲ್ಲ. ಅಂಥ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿದ ತಕ್ಷಣವೇ ವಿಷ್ಣುಮೂರ್ತಿ ವೈಕುಂಠದಿಂದ ಬರ್ತಾನೆ. ಅದು ಪೋತನಮತಿ ತುಂಬ ಎಷ್ಟು ಚೆನ್ನಾಗಿ ವಿವರಣೆ ಮಾಡಿದ್ದಾನೆ. ಅಲ್ಲಿ ಇವನು ಎಷ್ಟು ಜಿಂಕಾರ ಮಾಡಿದನೋ ಅದು ತಲುಪಿತು ವೈಕುಂಠಕ್ಕೆ. ಅಲ್ಲಿಂದ ವಿಷ್ಣುಮೂರ್ತಿ ಪಾಪ ಲಕ್ಷ್ಮಿ ಜೊತೆಯಲ್ಲಿ ಕೂತಿದ್ದ, ಆ ಸೆರಗನ್ನು ಹಿಡ್ಕೊಂಡಿದ್ದ. ಲಕ್ಷ್ಮಿ ಸೆರಗನ್ನು ಇಟ್ಕೊಂಡಿದ್ದ. ಆ ವಿಷ್ಣುಮೂರ್ತಿ ಇನ್ನೇನು ಯೋಚನೆ ಮಾಡಲಿಲ್ಲ, ಆ ಸೆರಗು ಜೊತೆಯಲ್ಲಿ ತಾನು ಬಡ 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 ಬಂದೇ ಬಿಟ್ಟ. ಗರುತ್ಮಂತನೂ ಕೇಳಿಲ್ಲ, ಆಯುಧಗಳೂ ತಗೊಂಡಿಲ್ಲ, ಲಕ್ಷ್ಮಿನೂ ಕೇಳಿಲ್ಲ, ಏನೂ ಇಲ್ಲ, ಆ ಸೆರಗನ್ನು ಹಿಡ್ಕೊಂಡೇ ಬಂದಿದ್ದಾನೆ. ಹಿಂದ್ಗಡೆ ಪಾಪ ಲಕ್ಷ್ಮಿ ಎಲ್ಲಿ ಹೋಗ್ತಾ ಇದ್ದೆ, ಎಲ್ಲಿ ಹೋಗ್ತಾ, ಏನು ಕೇಳಿಸ್ತಾನೇ ಇಲ್ಲ ಮಹಾನುಭಾವನಿಗೆ. ಭಕ್ತ ಪರಾಧೀನ. ಆ ಗಜೇಂದ್ರನನ್ನು ಅವನಿಗೆ ಮೋಕ್ಷವನ್ನು ಕೊಡೋದಕ್ಕೋಸ್ಕರವಾಗಿ ಬಂದಿದ್ದಾನೆ. ಲಕ್ಷ್ಮಿ ಯಾವಾಗಾದರೆ ಹೊರಟು ಬಂದಲೋ, ಅವಳೇನು ಸುಮ್ಮನೆ ಬಂದಿಲ್ಲ, ಸೆರಗು ಬಿಟ್ಟಿಲ್ಲ ಮಹಾನುಭಾವ. ಆ ಸೆರಗು ಸಹಿತ ಬಂದಿದ್ದಾನೆ. ಅವಳು ಬರ್ತಾ ಇದ್ದಾಳೆ. ಅವಳು ಬಂದಿದ್ದಾಳೆ ಅಂದರೆ ಅವನ ಜೊತೆಯಲ್ಲಿರ್ತಕ್ಕಂಥ ಮತ್ತು ಎಲ್ಲರೂ ಬಂದರು. ಅವ್ರ ಜೊತೆಯಲ್ಲಿ ಗರುತ್ಮಂತ ಅವ್ರ ಎಲ್ಲ ಬಂದರು. ಇಡೀ ವೈಕುಂಠ ಬಂತು ಆ ಗಜೇಂದ್ರನ ರಕ್ಷಣೆ ಮಾಡೋಕ್ಕೆ. ಆವಾಗ ವಿಷ್ಣು ನೋಡ್ಕೊತಾನೆ, ನನ್ನ ಆಯುಧ ಇಲ್ಲಲ್ವಾ, ಅವನಿಗೆ ಆಯುಧ ಬೇಕಾಗಿಲ್ಲ, ಅವನ ದೃಷ್ಟಿಯೇ ಸಾಕು. ಕೃಪಾ ದೃಷ್ಟಿ, ಭಗವಂತನ ಕೃಪಾ ದೃಷ್ಟಿ. ಆ ಕೃಪಾ ದೃಷ್ಟಿಯಿಂದನೇ ಸುದರ್ಶನ, ಅದಕ್ಕೆ ಹೆಸರು, ಚಕ್ರಕ್ಕೆ ಹೆಸರು ಸುದರ್ಶನ. ಸು ಅಂದರೆ ಒಳ್ಳೆ, ದರ್ಶನ ಅಂದರೆ ನೋಡೋದು. ಯಾರನ್ನು ನೋಡ್ದ? ಆ ಗಜೇಂದ್ರನನ್ನು ಒಳ್ಳೆ ನೋಟದಿಂದ ನೋಡಿದ ತಕ್ಷಣವೇ ಆ ಗಜೇಂದ್ರನಿಗೆ ಮೋಕ್ಷ ಸಿಕ್ತು. ಮಕರಿ ಸಂಹಾರ ಆಯಿತು. ಸಂಹಾರ ಆದ ಮೇಲೆ ಆ ಗಜೇಂದ್ರನಿಗೆ ಮೋಕ್ಷ ಸಿಕ್ಕಿ, ಆ ಗಜೇಂದ್ರ ಏನು ಕೊಟ್ಟ? ವಿಷ್ಣುಮೂರ್ತಿ ಏನು ಕೊಟ್ಟ? ಒಂದು ಹೂ ಕೊಟ್ಟ, ಪುಷ್ಪ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛಸಿ. ಭಗವಂತನಿಗೆ ನೀನು ಕೊಡಬೇಕಾಗಿರತಕ್ಕಂಥ ವಸ್ತುಗಳು ಅಲ್ಲ, ಕೊಡಬೇಕಾಗಿರ್ತಕ್ಕಂಥ ಭಕ್ತಿ ಭಕ್ತಿ ಭಕ್ತಿ. ಆ ಭಕ್ತಿ ಅನ್ನೋ ಪುಷ್ಪವನ್ನು ಆ ಗಜೇಂದ್ರನ ಯಾವಾಗಾದರೆ ಆ ಪರಮೇಶ್ವರನಿಗೆ ವಿಷ್ಣುಮೂರ್ತಿ ಕೊಟ್ಟನೋ, ಆ ವಿಷ್ಣುಮೂರ್ತಿ ಪ್ರಸನ್ನನಾಗಿ ಅವನ ಗಜೇಂದ್ರನಿಗೆ ನಿಜವಾಗಿರ್ತಕ್ಕಂಥ ಮುಕ್ತಿಯನ್ನು ಕೊಟ್ಟ. ಇದು ಗಜೇಂದ್ರ ಮೋಕ್ಷ. ಇಲ್ಲಿ ವೇದಾಂತ ಹೇರಳವಾಗಿರ್ತಕ್ಕಂಥ ಗಜೇಂದ್ರ ಮೋಕ್ಷ. ಆ ಭಗವಂತನನ್ನು ನೆನೆಸಿಕೊಂಡ್ರೆ ಆ ಭಗವಂತ ನಿನ್ನಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ತುಂಬ ಸುಲಭ, ತುಂಬ ಸುಲಭ, ತುಂಬ ಸುಲಭ. ಆ ಗಜೇಂದ್ರನ ಯಾವ ರೀತಿಯಾಗಿ ತನ್ನ ಅಹಂಕಾರವನ್ನು ದಮನ ಮಾಡಿಕೊಂಡೋ, ಅಂದರೆ ಏನಾದ ನಿರಹಂಕಾರವಾಗಿ ಯಾವಾಗಾದನೋ, ಆತ್ಮೇರೆ ನಾವು ಗಜೇಂದ್ರರಾಗಬಹುದು. ನಾವು ಶರಣು ಹೊಂದಿರೋ ಗಜೇಂದ್ರರಾಗಬೇಕು. ನಮ್ಮಲ್ಲಿ ನಿರಹಂಕಾರ ತತ್ವ ಯಾವಾಗಾದರೆ ಇದೆಯೋ, ನಮ್ಮಲ್ಲಿ ಸಹನಶೀಲತೆ, ಪ್ರೀತಿ, ವಿಶ್ವಾಸ, ಮೊರೆ ಹೊಕ್ಕತಕ್ಕಂಥ ಪರಮೇಶ್ವರನ ಮೊರೆ ಹೊಕ್ಕತಕ್ಕಂಥ ಆ ನಿಜವಾಗಿರ್ತಕ್ಕಂಥ ಆರ್ತತೆ ಏನಿದೆಯೋ, ಆ ಆರ್ತತೆ ಇದ್ದರೆ ಭಗವಂತ ನಮ್ಮನ್ನು ಕಾಪಾಡ್ತಾನೆ 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 ಅನ್ನೋದಕ್ಕೆ ನಿಜವಾಗಿರ್ತಕ್ಕಂಥ ಸಾದೃಶ್ಯ ಅಷ್ಟಮ ಸ್ಕಂದದಲ್ಲಿ ಇರ್ತಕ್ಕಂಥ ಗಜೇಂದ್ರದ ಮೋಕ್ಷ. ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಅನೇಕ ವಿಚಾರಗಳು, ವೇದಾಂತದ ವಿಚಾರಗಳು
ಬ್ರಹ್ಮಸೂತ್ರದಲ್ಲಿರತಕ್ಕಂಥ ವಿಚಾರಗಳು ಮತ್ತು ಮಹಾವಾಕ್ಯಗಳ ವಿಚಾರಗಳು ಇದು ಭಾಗವತದಲ್ಲಿ ಕಥಾರೂಪಕವಾಗಿ ನಮಗೆ ಮನಸ್ಸಿಗೆ ಹತ್ತುವ ರೀತಿಯಲ್ಲಿ ಆ ಮುನೀಂದ್ರ ವ್ಯಾಸ ಮುನೀಂದ್ರರು ಬರೆದಿರ್ತಕ್ಕಂಥ ಭಾಗವತ ಮುಖ್ಯವಾಗಿ ಭಕ್ತಿಯ ಇನ್ನೊಂದು ರೂಪವೇ ಹೊರತು ಅನ್ಯವಲ್ಲ. ಅಂಥ ಭಕ್ತಿಯಿಂದ ಕೂಡಿರ್ತಕ್ಕಂಥ ಭಾಗವತ ಸಪ್ತಾಹ ಕಾರ್ಯಕ್ರಮ ನಡೆದಿದೆ. ಎಂಥ ಒಳ್ಳೆಯ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದಾರೆ ಮಾತಾಜಿ. ಸಪ್ತಾಹ ಕಾರ್ಯಕ್ರಮ ಅಂದರೆ 7 ದಿವಸ, ಅಂದರೆ ಸೋಮವಾರದಿಂದ ಭಾನುವಾರದ ತನಕ ಅಂತಂದು ಅರ್ಥ, ಅಥವಾ ಭಾನುವಾರದಿಂದ ಶನಿವಾರದ ತನಕ, ಮತ್ತೆ ಇನ್ನೊಂದು ವಾರ ಮತ್ತೆ ಶುರುವಾಗುತ್ತಲ್ವ. ಭಾನುವಾರ ವಾರ ಆದಮೇಲೆ ವಾರ ಯಾವ ರೀತಿಯಾಗಿ ಬರ್ತಾ ಇರುತ್ತೋ ಹಾಗೆ ಸಪ್ತಾಹ ಅನ್ನೋದು ಮೊದಲನೇ ದಿನದಿಂದ ಕಡೆಯ ದಿನ ತನಕ ಆ ಸಪ್ತಾಹ ಕಾರ್ಯಕ್ರಮವನ್ನು ನೀವು ಯಶಸ್ವಿಯಾಗಿ ನೀವು ಭಾಗವತವನ್ನು ತುಂಬ ಚೆನ್ನಾಗಿ ಕೇಳಿದಿರ. ನಿಮಗಂದೇ ಅದೃಷ್ಟವಂತರು ಯಾರಿದ್ದಾರೆ ಹೇಳಿ? ನಿಮಗೆ ಪರೀಕ್ಷಿನ್ ಮಹಾರಾಜ್ಗಂದರೆ ಅದೃಷ್ಟವಂತರು. ಪರೀಕ್ಷಿನ್ ಮಹಾರಾಜು ಪಾಪ ಬೆಳಗ್ಗೆಯಿಂದ ರಾತ್ರಿ ತನಕ 24 ಗಂಟೆ ಕೂತಿದ್ದ. ನೀವು ಎಷ್ಟು ಶ್ರೇಷ್ಠವಂತರು. ಅಟ್ಲೀಸ್ಟ್ ಒಂದು 2 ತಾಸು ಆದರೂ ಕೂತ್ಕೊಂಡು ಕೇಳ್ತಾ ಇದ್ದೀರಿ ಅಂದರೆ ಯು ಆರ್ 2/24, 1/12 ಪಾರ್ಟ್ ಆಫ್ ಪರೀಕ್ಷಿನ್ ಮಹಾರಾಜ. ಹಾಗೆ ಪರೀಕ್ಷಿನ್ ಮಹಾರಾಜನಿಗೆ ಯಾವ ರೀತಿಯಾಗಿರ್ತಕ್ಕಂಥ ನಿರ್ಭಯವಾಗಿರ್ತಕ್ಕಂಥ ಮರಣವಂತಕ್ಕಂಥದ್ದು ತಥ್ಯ, ಅದರ ಭೀತಿಯನ್ನು ಕಳೆದುಕೊಂಡಿರ್ತಕ್ಕಂಥ ಯಾವ ಪರೀಕ್ಷಿನ್ ಮಹಾರಾಜ ಇದ್ದಾನೋ ಅಂಥ ಸ್ಥಿತಿಯನ್ನು ಹೊಂದಿ ದಿವ್ಯವಾಗಿರ್ತಕ್ಕಂಥ ಭಗವಂತನ ಪ್ರೀತಿ ಮತ್ತು ಕರುಣೆಗೆ ಪಾತ್ರರಾಗತಕ್ಕಂಥ ಭಕ್ತಿ ಶ್ರದ್ಧೆಗಳನ್ನು ನಿಮಗೆಲ್ಲರಿಗೂ ಭಗವಂತನ ನೀಡಲಿ ಅಂತಂದು ಹೇಳ್ತಾ ಈ 4 ವಾಕ್ಪುಷ್ಪಗಳನ್ನು ಸದ್ಗುರುನಾಥನ ಅಡಿದಾವರಿಯಲ್ಲಿ ಸಮರ್ಪಣೆ ಮಾಡುತ್ತಾ ಈ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಮಾತಾಜಿಯವರಿಗೆ ಮತ್ತು ನಿಮ್ಮೆಲ್ಲರಿಗೂ ನಾನು ವಂದಿಸಿ ಈ 4 ಮಾತುಗಳನ್ನು ಅದನ್ನು ಭಗವಂತನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ.